Dear friends, ಎಲ್ರಿಗೂ ನಮಸ್ಕಾರ. Welcome to Gnana Gangotri's Inquest Current Affairs along with MCQs and this is class number 512 in the series. So ಇವತ್ತಿನ ತರಗತಿಯಲ್ಲಿ 15ನೇ ಜುಲೈ 2023ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. At the end of the presentation we will have given Inquest challenge quiz and articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of Inquest challenge number 511 and we appreciate everybody who has given correct answers. Thank you very much for your participation. With this, let's get into the question number 1. Chandrana sarasari ಸಾಂದ್ರತೆ ಎಷ್ಟು? The moon's mean density is what? ಈ ಪ್ರಶ್ನೆಗೆ ಸರಿಯಾದ ಉತ್ತರ 3.34 ಗ್ರಾಂ ಪ್ರತಿ ಘನ ಸೆಂಟಿಮೀಟರ್ಗೆ. ದಟ್ ಮೀನ್ಸ್ 3.34 grams per cubic centimeter ನಷ್ಟು ಚಂದ್ರನ ಮೀನ್ ಡೆನ್ಸಿಟಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಪ್ರಶ್ನೆಯನ್ನ ಕೇಳಲಿಕ್ಕೆ ಕಾರಣ ನಿನ್ನೆಯಷ್ಟೇ ನಾವು ಚಂದ್ರಯಾನ್ 3 ಅನ್ನ ಉಡಾವಣೆ ಮಾಡಿದ್ದೇವೆ. ಸೊ ಈ ಒಂದು ಚಂದ್ರಯಾನ್ 3 ಅನ್ನ ಈ ಹಂತದಲ್ಲಿಯೇ ನಾವು ಸಕ್ಸಸ್ಫುಲ್ ಅಂತ ಕರಿಬೋದಾ ಅಥವಾ ಇದನ್ನ ಸಕ್ಸಸ್ಫುಲ್ ಅಂತ ಕರಿಬೇಕಾಗಿದ್ರೆ ನಾವು ಇನ್ನೂ ಕೂಡ ವೇಟ್ ಮಾಡ್ಬೇಕಾ? ಸೊ ಈ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಕಂಡುಕೊಳ್ಳೋಣ. ಅದ್ರ ಜೊತೆಗೆ ಈ ಚಂದ್ರಯಾನ್ 3 ಗೆ ಸಂಬಂಧಪಟ್ಟಂತೆ ಕೆಲವೊಂದು ಟರ್ಮಿನಾಲಜೀಸ್ ಅಂದ್ರೆ ಆರ್ಬಿಟ್ಸ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಟರ್ಮಿನಾಲಜಿ ಇರುತ್ತೆ. ಲ್ಯಾಂಡರ್ ಅಂತ ಬರುತ್ತೆ, ರೋವರ್ ಅಂತ ಬರುತ್ತೆ. ಸೊ ಎಲ್ಲದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ ಮತ್ತು ಈ ಒಂದು ಚಂದ್ರಯಾನ್ ಮಿಷನ್ ಗಳನ್ನ ಈಗಾಗಲೇ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿರ್ತಕ್ಕಂಥ ರಾಷ್ಟ್ರಗಳು ಯಾವ್ದ್ಯಾವ್ದು ಅನ್ನೋದ್ರ ಬಗ್ಗೆ ಕೂಡ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಚಂದ್ರಯಾನ್ 3 ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ ಈ ಪಿಕ್ಚರ್ ನಂಬರ್ 1 ಅನ್ನ ನೀವು ನೋಡ್ಬೋದಾಗಿರುತ್ತೆ. ಸೊ ಪಿಕ್ಚರ್ ನಂಬರ್ 1 ಈ ಚಂದ್ರಯಾನ್ 3 ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಗಿರುತ್ತೆ. ಸೊ ಈ ಒಂದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅನ್ನ ನಾವು ಎರಡು ಭಾಗಗಳಾಗಿ ಡಿವೈಡ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಒಂದು ಪೀಸ್ ಅನ್ನ ನಾವು ಫಸ್ಟ್ ಪಾರ್ಟ್ ಅಂತ ಹೇಳ್ಬೋದಾಗಿರುತ್ತೆ. ಈ ಫಸ್ಟ್ ಪಾರ್ಟ್ ಅನ್ನ ನಾವು ರಾಕೆಟ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಈ ಒಂದು ತಲೆಯ ಭಾಗ, ಈ ಹೆಡ್ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಸೊ ಅದನ್ನ ನಾವು ಸ್ಪೇಸ್ ಕ್ರಾಫ್ಟ್ ಅಥವಾ ಬಾಹ್ಯಾಕಾಶ ನೌಕೆ ಅಂತ ಕರಿತೇವೆ. ಸೊ ನಾವು ಚಂದ್ರನಿಗೆ ತಲುಪಿಸಬೇಕಾಗಿರ್ತಕ್ಕಂಥದ್ದು ಈ ಸ್ಪೇಸ್ ಕ್ರಾಫ್ಟ್ ಆಗಿರುತ್ತೆ. ಸೊ ಅದನ್ನ ಕ್ಯಾರಿ ಮಾಡ್ತಕ್ಕಂಥ ಭಾಗವನ್ನ ನಾವು ರಾಕೆಟ್ ಅಂತ ಕರಿತೇವೆ. ಸೊ ಈ ಒಂದು ರಾಕೆಟ್ ನಲ್ಲಿ ಅಂದ್ರೆ ಚಂದ್ರಯಾನ್ 3 ಅಲ್ಲಿ ಬಳಸಿರ್ತಕ್ಕಂಥ ರಾಕೆಟ್ ನಲ್ಲಿ 3 ಹಂತದ ಬೂಸ್ಟರ್ ಗಳನ್ನ ಅಥವಾ ಎಂಜಿನ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮೊದಲ ಹಂತದಲ್ಲಿರ್ತಕ್ಕಂಥ ಬೂಸ್ಟರ್ ಗಳು ನಾನು ಮಾರ್ಕ್ ಮಾಡ್ತಾ ಇರ್ತಕ್ಕಂಥ ನಂಬರ್ 1 ಮತ್ತೆ ನಂಬರ್ 2 ಮೊದಲ ಹಂತದಲ್ಲಿ ಬಳಕೆ ಆಗಿರ್ತಕ್ಕಂಥ ಬೂಸ್ಟರ್ ಗಳಾಗಿರ್ತವೆ. ಸೊ ಈ ಬೂಸ್ಟರ್ ಗಳನ್ನ ನಾವು 2 ಸ್ಟ್ರಾಪ್ ಆನ್ ರಾಕೆಟ್ ಬೂಸ್ಟರ್ ಅಂತ ಕರಿತೇವೆ. ಸೊ ಇದು ಭೂಮಿಯ ಗ್ರಾವಿಟಿ ಅಥವಾ ಗುರುತ್ವಾಕರ್ಷಣ ಶಕ್ತಿ ಏನಿರುತ್ತೆ ಆ ಒಂದು ಗುರುತ್ವಾಕರ್ಷಣ ಶಕ್ತಿಯ ವಿರುದ್ಧವಾಗಿ ಅತ್ಯಂತ ಹೆಚ್ಚಿನ ಥ್ರಸ್ಟ್ ಅನ್ನ ಕೊಡ್ತಕ್ಕಂಥ ಒಂದು ಇಂಜಿನ್ಸ್ ಆಗಿರುತ್ತೆ. ಸೊ ಈಗ ನಿನ್ನೆ ಮಾಡಿರ್ತಕ್ಕಂಥ ಉಡಾವಣೆಯಲ್ಲಿ ಈ ಫಸ್ಟ್ ಸ್ಟೇಜ್ ಆಫ್ ಬೂಸ್ಟರ್ಸ್ ಏನಿರುತ್ತೆ ಅದು ಸಕ್ಸಸ್ಫುಲ್ ಆಗಿರುತ್ತೆ. ಸೊ ಈ ಒಂದು ಬೂಸ್ಟರ್ ಗಳು ಸಕ್ಸಸ್ಫುಲ್ ಆಗಿ ಬರ್ನ್ ಆದ್ಮೇಲೆ ರಾಕೆಟ್ ಇಂದ ಇವೆರಡು ಡಿಟ್ಯಾಚ್ ಆಗುತ್ತೆ ಅಂದ್ರೆ ಅದಕ್ಕೆ ಅಂಟ್ಕೊಳ್ಳಲ್ಲ, ಅದರಿಂದ ಆಚೆ ಬಂದ್ಬಿಡುತ್ತೆ. ಸೊ ಅದಾದ್ಮೇಲೆ ಇಗ್ನೈಟ್ ಆಗ್ತಕ್ಕಂಥ ಸೆಕೆಂಡ್ ಸ್ಟೇಜ್ ಅನ್ನ ನಾವು ವಿಕಾಸ್ ಎಂಜಿನ್ ಅಂತ ಕರಿತೇವೆ. ಸೊ ನಾನು ಮಾರ್ಕ್ ಮಾಡಿರ್ತಕ್ಕಂಥ ಈ ಒಂದು ಭಾಗವನ್ನ ನಾವು ವಿಕಾಸ್ ಎಂಜಿನ್ ಅಂತ ಕರಿತೇವೆ. ಸೊ ಇದು ಎರಡನೇ ಹಂತದಲ್ಲಿ ರಾಕೆಟ್ ಅನ್ನ ಕ್ಯಾರಿ ಮಾಡ್ತಕ್ಕಂಥ ಒಂದು ಎಂಜಿನ್ ಆಗಿರುತ್ತೆ. ಸೊ ಇದು ಕೂಡ ನಿನ್ನೆ ಸಕ್ಸಸ್ಫುಲ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇದು ಕಂಪ್ಲೀಟ್ ಆಗಿ ಬರ್ನ್ ಆದ್ಮೇಲೆ ಇದು ಕೂಡ ಡಿಟ್ಯಾಚ್ ಆಗುತ್ತೆ. ಸೊ ಕೊನೆಯದಾಗಿ ಉಳಿದಿರ್ತಕ್ಕಂಥದ್ದು ಈ ಭಾಗ, ಇದನ್ನ ನಾವು ಮೂರನೇ ಇಂಜಿನ್ ಅಂತ ಕರಿತೇವೆ. ಸೊ ನಾವು ಬಳಕೆ ಮಾಡಿರ್ತಕ್ಕಂಥ ಮೂರನೇ ಇಂಜಿನ್ ಯಾವ್ದಾಗಿರುತ್ತೆ ಅಂದ್ರೆ ಕ್ರಯೋಜೆನಿಕ್ ಇಂಜಿನ್ ಅನ್ನ ನಾವು ಬಳಕೆ ಮಾಡಿರ್ತೇವೆ. ಸೊ ಇದು ಕೂಡ ನಿನ್ನೆ ಸಕ್ಸಸ್ಫುಲ್ ಆಗಿ ಲಾಂಚ್ ಆಗಿರುತ್ತೆ. ಅಂದ್ರೆ ಮೊದಲ 3 ಹಂತಗಳನ್ನ ನಾವು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ದೇವೆ. ಸೊ ಈಗ ಬಂದಿರತಕ್ಕಂಥದ್ದು ಕ್ರೂಷಿಯಲ್ ಪಾರ್ಟ್. ಆ ಕ್ರೂಷಿಯಲ್ ಪಾರ್ಟ್ ಏನು ಅಂದ್ರೆ ಈ ಸ್ಪೇಸ್ ಕ್ರಾಫ್ಟ್ ಅನ್ನ ಚಂದ್ರನ ಮೇಲ್ಮೈಗೆ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನ ನಾವು ಓಪನ್ ಮಾಡಿದಾಗ ಈ ಎರಡನೇ ಚಿತ್ರವನ್ನ ನೀವು ನೋಡಬಹುದಾಗಿರುತ್ತೆ. ಸೊ ಎರಡನೇ ಚಿತ್ರದಲ್ಲಿರ್ತಕ್ಕಂಥ ಪ್ರಮುಖ ಭಾಗವನ್ನ ನಾವು ಪ್ರೊಪಲ್ಷನ್ ಮಾಡ್ಯೂಲ್ ಅಂತ ಕರಿತೇವೆ. ಪ್ರೊಪಲ್ಷನ್ ಮಾಡ್ಯೂಲ್ ಕೆಲಸ ಏನು ಅಂದ್ರೆ ಈ ಒಂದು ಸ್ಪೇಸ್ ಕ್ರಾಫ್ಟ್ ನಲ್ಲಿ ಎರಡು ವಸ್ತುಗಳಿರುತ್ತೆ ಪ್ರಮುಖವಾಗಿ. ಒಂದನ್ನ ಲ್ಯಾಂಡರ್, ಇನ್ನೊಂದನ್ನ ರೋವರ್ ಅಂತ ಕರಿತೇವೆ. ಈ ಲ್ಯಾಂಡರ್ ಮತ್ತು ರೋವರ್ ಅನ್ನ ಮುಂದಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥ ವಸ್ತುವನ್ನ ನಾವು ಪ್ರೊಪಲ್ಷನ್ ಮಾಡ್ಯೂಲ್ ಅಂತ ಕರಿತೇವೆ. ಸೊ ಚಂದ್ರಯಾನ್ 2 ಅಲ್ಲಿ ನಾವು ಸ್ಟೇಜ್ 1, 2, 3 ಅಂದ್ರೆ ಮೊದಲ ಹಂತದ ಉಡಾವಣೆ ನಾವು ಸಕ್ಸಸ್ಫುಲ್ ಆಗಿದ್ವಿ. ಎರಡನೇ ಹಂತದ ಒಂದು ಉಡಾವಣೆ ಏನಿರುತ್ತೆ ಅಂದ್ರೆ ಈ ಒಂದು ಲ್ಯಾಂಡರ್ ಮತ್ತೆ ರೋವರ್ ಅನ್ನ ತಲುಪಿಸ್ತಕ್ಕಂಥ ಕೊನೆಯ ಹಂತ ಏನಿರುತ್ತೆ ಸೊ ಅದರಲ್ಲಿ ನಾವು ಫೇಲ್ಯೂರ್ ಆಗಿದ್ವಿ. ಸೊ ಈ ಒಂದು
ಲ್ಯಾಂಡರ್ ಮತ್ತೆ ರೋವರ್ ಅನ್ನ ನಾವು ಸಕ್ಸಸ್ಫುಲ್ ಆಗಿ ತಲುಪಿಸಿದ ನಂತರ ಚಂದ್ರಯಾನ್ 3 ಅನ್ನ ನಾವು ಫೈನಲ್ ಸಕ್ಸಸ್ ಅಂತ ಹೇಳ್ಬೋದಾಗಿರುತ್ತೆ. ಇವಾಗ ಉಡಾವಣೆ ಮಾತ್ರ ಸಕ್ಸಸ್ ಆಗಿದೆ, ಅದು ರೀಚ್ ಆಗ್ತಕ್ಕಂತ ಭಾಗ ಇನ್ನು ಬಾಕಿ ಉಳಿದಿರ್ತಕ್ಕಂಥದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಲ್ಯಾಂಡರ್ ಮತ್ತು ರೋವರ್ ಅನ್ನ ಮೂರನೇ ಚಿತ್ರದಲ್ಲಿ ನೀವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಎಂಟೈರ್ ಬಾಕ್ಸ್ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇದನ್ನ ನಾವು ಲ್ಯಾಂಡರ್ ಅಂತ ಕರಿತೇವೆ. ಲ್ಯಾಂಡರ್ ನ ಒಳಗಡೆ ಚಕ್ರಗಳಿಂದ ಮಾಡಿರ್ತಕ್ಕಂಥ ಒಂದು ವಸ್ತುವನ್ನ ಇಟ್ಟಿರ್ತಾರೆ, ಅದನ್ನ ರೋವರ್ ಅಂತ ಕರಿತೇವೆ. ಸೊ ಈ ಪೆಟ್ಟಿ ಇಲ್ಲಿ ಕ್ಲೋಸ್ ಆಗಿರುತ್ತೆ. ಸೊ ಇದು ಚಂದ್ರನ ಮೇಲ್ಮೈಗೆ ತಲುಪಿದ ನಂತರ ಈ ಕ್ಯಾಪ್ ಓಪನ್ ಆಗುತ್ತೆ. ಸೊ ಕ್ಯಾಪ್ ನ ಒಳಗಡೆಯಿಂದ ಆ ರೋವರ್ ಆಚೆ ಬಂದಿರುತ್ತೆ. ಆಚೆ ಬಂದ ನಂತರ ಅದು ಚಂದ್ರನ ಮೇಲ್ಮೈಗೆ ಸಕ್ಸಸ್ಫುಲ್ ಆಗಿ ಅದನ್ನ ನಾವು ಲ್ಯಾಂಡ್ ಮಾಡಿಸಿದ ನಂತರ ಸೊ ಈ ಒಂದು ಮಿಷನ್ ಅನ್ನ ನಾವು ಸಕ್ಸಸ್ಫುಲ್ ಅಂತ ಕರಿಬಹುದಾಗಿರುತ್ತೆ. ಹಾಗಿದ್ರೆ ಲ್ಯಾಂಡರ್ ಗೆ ಕೊಟ್ಟಿರ್ತಕ್ಕಂಥ ನಾಮಕರಣ ಏನು ಅಂದ್ರೆ ವಿಕ್ರಮ್ ಅಂತ ನಾಮಕರಣ ಮಾಡಿರ್ತಾರೆ. ಮತ್ತೆ ರೋವರ್ ಗೆ ಕೊಟ್ಟಿರ್ತಕ್ಕಂಥ ನಾಮಕರಣ ಏನು ಅಂದ್ರೆ ಪ್ರಜ್ಞಾನ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇಷ್ಟು ಆದರೆ ಮಾತ್ರ ನಾವು ಚಂದ್ರಯಾನ್ 3 ಅನ್ನ ಸಕ್ಸಸ್ಫುಲ್ ಅಥವಾ ಯಶಸ್ವಿ ಅಂತ ಹೇಳ್ಬೋದಾಗಿರುತ್ತೆ. ಹಾಗಿದ್ರೆ ಲ್ಯಾಂಡರ್ ಮತ್ತೆ ರೋವರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ನಾನೊಂದು ಜಿಫ್ ಅನ್ನ ಇಲ್ಲಿ ತೋರಿಸ್ತಾ ಇದ್ದೇನೆ. ಸೊ ಈ ಮೇಲ್ ಭಾಗವನ್ನ ನಾವು ಲ್ಯಾಂಡರ್ ಅಂತ ಕರಿಬಹುದು, ಈ ಡ್ರಾಪ್ ಆಗ್ತಾ ಇರ್ತಕ್ಕಂಥ ಈ ಕೆಳಭಾಗವನ್ನ ನಾವು ರೋವರ್ ಅಂತ ಕರಿಬಹುದಾಗಿರುತ್ತೆ. ಸೊ ಈ ಲ್ಯಾಂಡರ್ ಏನ್ ಮಾಡುತ್ತೆ ಅಂದ್ರೆ ನಿಧಾನವಾಗಿ ರೋವರ್ ಅನ್ನ ಚಂದ್ರನ ಮೇಲ್ಮೈಗೆ ಇಳಿಸುತ್ತೆ. ಸೊ ಲಾಸ್ಟ್ ಟೈಮ್ ಇದೇ ಫೇಲ್ಯೂರ್ ಆಗಿತ್ತು. ಸೊ ಚಂದ್ರನ ಮೇಲ್ಮೈಗೆ ಅದನ್ನ ಡ್ರಾಪ್ ಮಾಡಿದ ನಂತರ ನಾವ್ ಇದನ್ನ ಸಕ್ಸಸ್ಫುಲ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಗೆ ಸಂಬಂಧಪಟ್ಟಂತೆ ಮೋಸ್ಟ್ ಆಫ್ ದಿ ಇನ್ಫಾರ್ಮೇಶನ್ ಅನ್ನ ನಾನು ಇಲ್ಲಿ ಹೇಳಿರ್ತೇನೆ. ಸೊ ಮಿಕ್ಕಿದ ಡೀಟೇಲ್ಡ್ ಇನ್ಫಾರ್ಮೇಶನ್ ಅನ್ನ ನಾನು ಟೆಕ್ಸ್ಟ್ ರೂಪದಲ್ಲಿ ನಿಮ್ಗೆ ಹೇಳ್ತಾ ಬರ್ತೇನೆ. ಸೊ ಅದಾದ್ಮೇಲೆ ಕೆಲವೊಂದು ಟರ್ಮಿನಾಲಜಿಯನ್ನ ನಾನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೆ. ಮೊದಲನೇ ಟರ್ಮಿನಾಲಜಿ ಇಪಿಒ ಅಂದ್ರೆ ಎಲಿಪ್ಟಿಕಲ್ ಪಾರ್ಕಿಂಗ್ ಆರ್ಬಿಟ್ ಅಂತ ಕರಿತೇವೆ. ಸೊ ಇನ್ನೊಂದನ್ನ ಸರ್ಕ್ಯುಲರ್ ಆರ್ಬಿಟ್ ಅಂತ ಕರಿತೇವೆ. ಹಾಗಿದ್ರೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎಲಿಪ್ಟಿಕ್ ಪಾರ್ಕಿಂಗ್ ಆರ್ಬಿಟ್ ಗೂ ಮತ್ತೆ ಸರ್ಕ್ಯುಲರ್ ಆರ್ಬಿಟ್ ಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದ್ರೆ, ಸೊ ಇದು ಇಮ್ಯಾಜಿನ್, ಸೊ ದಿಸ್ ಇಸ್ ಆರ್ ಅರ್ತ್, ಸೊ ಇದು ನಮ್ಮ ಭೂಮಿ, ಇದು ಚಂದ್ರ. ಸೊ ಇವೆರಡನ್ನ ನಾವು ಇಮ್ಯಾಜಿನ್ ಮಾಡ್ಕೊಂಡ್ರೆ, ಸೊ ಈಗ ಮಾಡಿರ್ತಕ್ಕಂಥ ಲಾಂಚ್ ಏನಿದೆ ಇದು ಭೂಮಿಯಿಂದ ನೇರವಾಗಿ ಚಂದ್ರನಿಗೆ ಅಂದ್ರೆ ಹಿಂಗೆ ವರ್ಟಿಕಲ್ ಆಗಿ ಅಥವಾ ಲಂಬವಾಗಿ ಹೋಗ್ತಕ್ಕಂಥ ಮಿಷನ್ ಅಲ್ಲ, ಅದು ಹೋಗ್ತಕ್ಕಂಥ ಒಂದು ಪ್ಯಾಟರ್ನ್ ಬೇರೆ ಇರುತ್ತೆ. ಸೊ ನೆನ್ನೆ ಮಾಡಿರ್ತಕ್ಕಂಥ ಉಡಾವಣೆ, ಫಾರ್ ಎಕ್ಸಾಂಪಲ್ ಭೂಮಿ ಮೇಲಿಂದ ನಾವು ಉಡಾವಣೆ ಮಾಡಿದ್ದೇವೆ, ಇದು ಭೂಮಿಯ ಒಂದು ಕಕ್ಷೆಗೆ ಬಂದು ರೀಚ್ ಆಗಿದೆ ಅಷ್ಟೇ. ಸೊ ಇಷ್ಟನ್ನ ಮಾತ್ರ ನಾವು ನಿನ್ನೆ ಅಚೀವ್ ಮಾಡಿದ್ದೇವೆ. ಸೊ ಇದೇನಾಗುತ್ತಂದ್ರೆ ಎವ್ರಿ ಡೇ ಒಂದೊಂದು ಆರ್ಬಿಟ್ ಮುಂದಕ್ಕೆ ಮೂವ್ ಆಗುತ್ತೆ. ಅಂದ್ರೆ ಈ ತರ ಒಂದು ಭೂಮಿಯನ್ನ ಒಂದು ರೌಂಡ್ ಹಾಕೊಂಡು ನೆಕ್ಸ್ಟ್ ಟೈಮ್ ಇದು ಸೆಕೆಂಡ್ ಆರ್ಬಿಟ್ ಬರುತ್ತೆ. ಸೊ ಅದಾದ್ಮೇಲೆ ಮೂರನೇ ಆರ್ಬಿಟ್ ಬರುತ್ತೆ, ನಾಲ್ಕನೇ ಆರ್ಬಿಟ್ ಬರುತ್ತೆ, ಮತ್ತೆ ಐದನೇ ಆರ್ಬಿಟ್ ಬರುತ್ತೆ. ಸೊ ಯಾವಾಗ ಅದು ಫಾರ್ದೆಸ್ಟ್ ಆರ್ಬಿಟ್ ಹೋಗುತ್ತೆ, ಸೊ ಅದಾದ್ಮೇಲೆ ಭೂಮಿಯನ್ನ ಒಂದು ಸುತ್ತಾಕಿ ಅದು ಭೂಮಿಯ ಆರ್ಬಿಟ್ ಇಂದ ಎಸ್ಕೇಪ್ ಆಗಿ ಅದಾದ್ಮೇಲೆ ಚಂದ್ರನ ಒಂದು ಕೊನೆಯ ಆರ್ಬಿಟ್ ಗೆ ಬರುತ್ತೆ. ಸೊ ಚಂದ್ರನ ಕೊನೆಯ ಆರ್ಬಿಟ್ ಗೆ ಬರುತ್ತೆ. ಸೊ ಅದಾದ್ಮೇಲೆ ಚಂದ್ರನಿಂದ ರಿವರ್ಸ್ ಆರ್ಡರ್ ಅಲ್ಲಿ ಹೋಗುತ್ತೆ. ಅಂದ್ರೆ ಭೂಮಿಯಿಂದ ಇನ್ಸೈಡ್ ಔಟ್ ಬಂದಿತ್ತು, ಚಂದ್ರನ ಆರ್ಟಿಕಲ್ಸ್ ಆರ್ಬಿಟ್ಸ್ ಅಲ್ಲಿ ಔಟ್ ಸೈಡ್ ಟು ಇನ್ಸೈಡ್ ಬರುತ್ತೆ. ಸೊ ಇದು ಫಸ್ಟ್ ಆರ್ಬಿಟ್ ಗೆ ರೀಚ್ ಆಗುತ್ತೆ, ಅದಾದ್ಮೇಲೆ ಸೆಕೆಂಡ್ ಗೆ ಬರುತ್ತೆ, ಥರ್ಡ್ ಗೆ ಬರುತ್ತೆ, ಫೋರ್ತ್ ಗೆ ಬರುತ್ತೆ, ಅದಾದ್ಮೇಲೆ ಫಿಫ್ತ್ ಗೆ ನಿಧಾನವಾಗಿ ಚಂದ್ರನ ಹತ್ತಿರ ಬರುತ್ತೆ. ಸೊ ಈ ಒಂದು ಆರ್ಬಿಟಲ್ಸ್ ನ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇದು ಎಲಿಪ್ಟಿಕಲ್ ಶೇಪ್ ಅಲ್ಲಿ ಇದೆ, ಅಂದ್ರೆ ಗೋಳಾಕಾರದಲ್ಲಿರ್ತಕ್ಕಂಥ ಒಂದು ಆರ್ಬಿಟ್ಸ್ ಅನ್ನ ನೀವು ನೋಡ್ಬೋದಾಗಿರುತ್ತೆ. ಬಟ್ ಚಂದ್ರನ ಸಮೀಪಕ್ಕೆ ಬಂದಾಗ ಈ ಹಸಿರು ಬಣ್ಣದ ಒಂದು ಆರ್ಬಿಟ್ ಅನ್ನ ನೀವು ನೋಡ್ಬೋದಾಗಿರುತ್ತೆ. ಈ ಹಸಿರು ಬಣ್ಣದ ಆರ್ಬಿಟ್ ಈ ಒಂದು ಎಲಿಪ್ಟಿಕಲ್ ಶೇಪ್ ಅಲ್ಲಿ ಇರೋದಿಲ್ಲ, ಇದು ಸಂಪೂರ್ಣವಾಗಿ ಸರ್ಕ್ಯುಲರ್ ಅಥವಾ ದುಂಡಾಕಾರದಾಗಿರ್ತಕ್ಕಂಥ ಒಂದು ಆರ್ಬಿಟ್ ಅನ್ನ ಅದು ರೀಚ್ ಆಗುತ್ತೆ. ಸೊ ಈ ಒಂದು ಆರ್ಬಿಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸರ್ಕ್ಯುಲರ್ ಆರ್ಬಿಟ್ ಅಂತ ಕರಿತೇವೆ. ಸೊ ಈ ಒಂದು ಸರ್ಕ್ಯುಲರ್ ಆರ್ಬಿಟ್ ಚಂದ್ರನ ಮೇಲ್ಮೈನಿಂದ 100 ಫೀಟ್ ಅಂದ್ರೆ 100 ಅಡಿಗಳ ಎತ್ತರದಲ್ಲಿರ್ತಕ್ಕಂಥ ಒಂದು ಆರ್ಬಿಟ್ ಗೆ ರೀಚ್ ಆಗುತ್ತೆ. ಸೊ ಈ ಒಂದು ಆರ್ಬಿಟ್ ಇಂದ ನಾನು ಹಿಂದೆ ವಿಡಿಯೋದಲ್ಲಿ ತೋರಿಸಿರ್ತಕ್ಕಂಥ ಈ ಒಂದು ಲ್ಯಾಂಡರ್ ಮತ್ತೆ ರೋವರ್ ಅಂತ ನಾನೇನ್ ತೋರಿಸಿರ್ತೇನೆ, ಸೊ ಅದು ನಿಧಾನವಾಗಿ ಚಂದ್ರನ ಮೇಲ್ಮೈಗೆ ಈ ಸರ್ಕ್ಯುಲರ್ ಆರ್ಬಿಟ್ ಇಂದ ಡ್ರಾಪ್ ಆಗುತ್ತೆ. ಸೊ ಅದು ನಿಧಾನವಾಗಿ ಡ್ರಾಪ್ ಆದಾಗ ರೋವರ್ ಯಾವಾಗ ಸಕ್ಸಸ್ಫುಲ್ ಆಗಿ ಅದು ಲ್ಯಾಂಡ್ ಆಗುತ್ತೆ, ಅಂದ್ರೆ ಆನ್ ಇಟ್ಸ್ ವೀಲ್ಸ್ ಅದು ಲ್ಯಾಂಡ್ ಆಗಬೇಕು. ಸೊ ಯಾವಾಗ ಅದು ಚಕ್ರಗಳ ಮೇಲೆ ಲ್ಯಾಂಡ್ ಆಗುತ್ತೆ, ಸೊ ಅವತ್ತಿಗೆ ನಾವು ಚಂದ್ರಯಾನ್ 3 ಸಕ್ಸಸ್ಫುಲ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇಷ್ಟು ಈ ಒಂದು ಆರ್ಬಿಟ್ಸ್ ಗೆ ಸಂಬಂಧಪಟ್ಟಂತೆ ಮಾಹಿತಿ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಹಾಗಿದ್ರೆ ಚಂದ್ರಯಾನ್ 3 ಅನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ಇಸ್ರೋ ವತಿಯಿಂದ ಲಾಂಚ್ ಮಾಡಿರ್ತಾರೆ. ಸೊ ಎಲ್ಲಿಂದ ಲಾಂಚ್ ಮಾಡಿರ್ತಾರೆ ಅಂದ್ರೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಇನ್ ಶ್ರೀಹರಿಕೋಟದಿಂದ ಈ ಒಂದು ಉಡಾವಣೆಯನ್ನ ಮಾಡಿರ್ತಾರೆ. ಸೊ ಈ ಒಂದು ಉಡಾವಣೆ ಕಂಪ್ಲೀಟ್ ಆಗ್ಲಿಕ್ಕೆ ಟೋಟಲ್ ಎಷ್ಟು ದಿನ ಬೇಕಾಗತ್ತಂದ್ರೆ 42 ದಿನಗಳ ಕಾಲ ಆದ ಮೇಲೆ ಈ ಒಂದು ಜರ್ನಿಯನ್ನ ನಾವು ಕಂಪ್ಲೀಟ್ ಅಂತ ಹೇಳ್ಬೋದಾಗಿರುತ್ತೆ. ಈಗ ಭೂಮಿಯ ಆರ್ಬಿಟ್ ಏನಿರುತ್ತೆ ಅಂದ್ರೆ ಭೂಮಿಯ ಕಕ್ಷೆ ಏನಿರುತ್ತೆ, ಸೊ ಅದಕ್ಕೆ ಮಾತ್ರ ಚಂದ್ರಯಾನ್ 3 ತಲುಪಿದೆ. ಇದು ಚಂದ್ರನ ನೆಲದ ಮೇಲೆ ತಲುಪಿದ ನಂತರ ಇದನ್ನ ನಾವು ಸಕ್ಸಸ್ಫುಲ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ದಿನಗಳ ಸಂಖ್ಯೆ 42 ದಿನಗಳ ನಂತರ ಅದು ತಲುಪ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಈ ಒಂದು ಉಡಾವಣೆಗೆ ಮಾಡಿರ್ತಕ್ಕಂಥ ಅಥವಾ ಬಳಕೆ ಮಾಡಿರ್ತಕ್ಕಂಥ
ರಾಕೆಟ್ ಯಾವುದು ಅಂತ ನಿಮ್ಗೆ ಪ್ರಶ್ನೆ ಕೇಳ್ತಾರೆ. ಸೊ ಅದಕ್ಕೆ ಉತ್ತರ LVM-3 ಅಂದ್ರೆ ಲಾಂಚ್ ವೆಹಿಕಲ್ ಮಾರ್ಕ್ 3 ಅಂತಕ್ಕಂಥ ಒಂದು ರಾಕೆಟ್ ಅನ್ನ ಬಳಕೆ ಮಾಡಿ ಸೊ ಈ ಒಂದು ಮಿಷನ್ ಅನ್ನ ಉಡಾವಣೆ ಮಾಡಿರ್ತಾರೆ. ಸೊ ಲಾಂಚ್ ಆದ ನಂತರ ನಾನು ಹೇಳಿದ್ದು ಕೊನೆಯದಾಗಿರ್ತಕ್ಕಂಥ ಈ ಹೆಡ್ ಪೋರ್ಷನ್ ಅನ್ನ ನಾವು ಇಂಟೆಗ್ರೇಟೆಡ್ ಮಾಡ್ಯೂಲ್ ಅಂತ ಕರಿತೇವೆ. ಇಂಟೆಗ್ರೇಟೆಡ್ ಅಂದ್ರೆ ಸೊ ಅದರಲ್ಲಿ ಕೆಲವೊಂದು ವಸ್ತುಗಳನ್ನ ಒಟ್ಟಿಗೆ ಇಟ್ಟಿರ್ತಾರೆ. ಆ ಒಂದು ಕಾರಣಕ್ಕಾಗಿ ಇದನ್ನ ಸಂಯೋಜಿತ ಮಾಡ್ಯೂಲ್ ಅಂತ ಕರಿತೇವೆ. ಆ ಇಂಟೆಗ್ರೇಟೆಡ್ ಮಾಡ್ಯೂಲ್ ಅಲ್ಲಿ ನಾವೇನನ್ನ ನೋಡ್ಬೋದಂದ್ರೆ ಪ್ರೊಪಲ್ಷನ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ನಾನು ಆಲ್ರೆಡಿ ಚಿತ್ರದಲ್ಲಿ ತೋರಿಸಿದ್ದೇನೆ. ಸೊ ಪ್ರೊಪಲ್ಷನ್ ಇದು ಜಾಸ್ತಿ ಶಕ್ತಿ ಬೇಕಾಗಿರೋದಿಲ್ಲ, ಯಾಕಂದ್ರೆ ಈ ಹಂತಕ್ಕೆ ಬರುವ ವೇಳೆಗೆ ಅದು ಗ್ರಾವಿಟೇಷನಲ್ ಪುಲ್ ಇಂದ ಬಹಳಷ್ಟು ದೂರ ಹೊರಟೋಗಿರುತ್ತೆ. ಸೊ ಇದು ಕಡಿಮೆ ಶಕ್ತಿ ಇದ್ರೂ ಕೂಡ ಚಂದ್ರನ ಕಡೆಗೆ ಕರೆದುಕೊಂಡು ಹೋಗ್ತಕ್ಕಂತ ಕೆಲಸ ಮಾಡುತ್ತೆ. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ಮಾತ್ರ ನಾವು ಬಹಳಷ್ಟು ಶಕ್ತಿಯನ್ನ ಕೊಡ್ಬೇಕಾಗಿರುತ್ತೆ. ಸೊ ಅದು ಯಾವಾಗ ಭೂಮಿಯ ಒಂದು ಗ್ರಾವಿಟೇಷನಲ್ ಫೀಲ್ಡ್ ಏನಿರುತ್ತೆ ಅದನ್ನ ಎಸ್ಕೇಪ್ ಆಗುತ್ತೆ. ಸೊ ಅದಾದ್ಮೇಲೆ ಕಡಿಮೆ ಶಕ್ತಿ ಇದ್ದರೂ ಕೂಡ ಆ ಒಂದು ಪ್ರೋಸೆಸ್ ಆಫ್ ಮೂವ್ಮೆಂಟ್ ಏನಿರುತ್ತೆ ಸೊ ಅದು ನಿರಂತರವಾಗಿ ನಡೀತಾ ಇರುತ್ತೆ. ಹಾಗಿದ್ರೆ ಆ ಹೆಡ್ ಅಲ್ಲಿ ಅಂದ್ರೆ ಸ್ಪೇಸ್ ಕ್ರಾಫ್ಟ್ ಅಂತ ನಾನೇನ್ ತೋರಿಸಿದೆ ಅದರಲ್ಲಿರ್ತಕ್ಕಂಥ 3 ವಸ್ತುಗಳು ಯಾವ್ದಾವ್ದು ಅಂದ್ರೆ ಪ್ರೊಪಲ್ಷನ್ ಮಾಡ್ಯೂಲ್ ಅನ್ನ ಇಟ್ಟಿರ್ತಾರೆ, ಅದಾದ್ಮೇಲೆ ಲ್ಯಾಂಡರ್ ಮಾಡ್ಯೂಲ್ ಮತ್ತೆ ರೋವರ್ ಅನ್ನ ಅದರ ಒಳಗಡೆ ಇಟ್ಟಿರ್ತಾರೆ. ಸೊ ಈ ಒಂದು ಉಡಾವಣೆಯನ್ನ ಮಾಡಿರ್ತಕ್ಕಂಥ ಉದ್ದೇಶ ಅಥವಾ ಆಬ್ಜೆಕ್ಟಿವ್ ಏನು ಅಂದ್ರೆ ಟು ಡೆವಲಪ್ ಅಂಡ್ ಡೆಮಾನ್ಸ್ಟ್ರೇಟಿಂಗ್ ಅ ನ್ಯೂ ಟೆಕ್ನಾಲಜೀಸ್ ರಿಕ್ವೈರ್ಡ್ ಫಾರ್ ಇಂಟರ್ ಪ್ಲಾನೆಟರಿ ಮಿಷನ್ಸ್. ಅಂದ್ರೆ ಬರೀ ಚಂದ್ರಯಾನಕ್ಕೆ ಮಾತ್ರ ಅಲ್ಲ, ಮುಂದೆ ನಾವು ಬೇರೆ ಗ್ರಹಗಳಿಗೂ ಕೂಡ ಈ ರೀತಿಯ ಕಾರ್ಯಾಚರಣೆಯನ್ನ ಮಾಡಬಹುದಾ ಅಂತಕ್ಕಂಥದನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ಪ್ರಯತ್ನಗಳ ಸಲುವಾಗಿ ಈ ಒಂದು ಮಿಷನ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಮಿಷನ್ ಅಲ್ಲಿ ನಾನು 2 ಆರ್ಬಿಟ್ಸ್ ಅನ್ನ ಹೇಳಿದ್ದೇನೆ. ಒಂದನ್ನ ನಾವು EPO ಅಂತ ಕರಿತೇವೆ, ಇನ್ನೊಂದನ್ನ ಸರ್ಕ್ಯುಲರ್ ಆರ್ಬಿಟ್ ಅಂತ ಕರಿತೇವೆ. ಸೊ EPO ಬಂದು ಭೂಮಿಯ ಮೇಲೆ ಈ ಒಂದು ಚಂದ್ರಯಾನ್ 3 ರೊಟೇಟ್ ಆಗ್ತಕ್ಕಂಥ ಒಂದು ಆರ್ಬಿಟ್ಸ್ ಆಗಿರುತ್ತೆ. ನಾನು ಆಲ್ರೆಡಿ ಚಿತ್ರದಲ್ಲಿ ತೋರಿಸಿದ್ದೇನೆ. ಸೊ ಇದು ಮೊಟ್ಟೆಯ ಆಕಾರದಲ್ಲಿರ್ತಕ್ಕಂಥ ಒಂದು ಆರ್ಬಿಟ್ಸ್ ಆಗಿರುತ್ತೆ. ಸೊ ಅದಾದ್ಮೇಲೆ ಸರ್ಕ್ಯುಲರ್ ಆರ್ಬಿಟ್ ಎಲ್ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಚಂದ್ರನ ಸುತ್ತಲೂ ಫಾರ್ಮೇಶನ್ ಆಗ್ತಕ್ಕಂಥ ಒಂದು ಆರ್ಬಿಟ್ ಆಗಿರುತ್ತೆ. ಸೊ ಅದು ಚಂದ್ರನ ಮೇಲ್ಮೈಯಿಂದ ಎಷ್ಟು ಕಿಲೋಮೀಟರ್ ಎತ್ತರ ಇರುತ್ತೆ ಅಂದ್ರೆ 100 ಕಿಲೋಮೀಟರ್ ಹೈಟ್ ಅಲ್ಲಿ ನಾವು ಈ ಒಂದು ಸರ್ಕ್ಯುಲರ್ ಆರ್ಬಿಟ್ ಅಥವಾ ವೃತ್ತಾಕಾರದ ಒಂದು ಕಕ್ಷೆಯನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸ್ಪೇಸ್ ಕ್ರಾಫ್ಟ್ ಏನಿದೆ ಅಲಾಂಗ್ ವಿತ್ ಲ್ಯಾಂಡರ್ ಮತ್ತೆ ರೋವರ್ ಜೊತೆಗೆ ಇನ್ನೂ ಒಂದು ವಸ್ತುವನ್ನ ಕ್ಯಾರಿ ಮಾಡ್ತಾ ಇದೆ. ಆ ಒಂದು ವಸ್ತುವನ್ನ ನಾವು ಶೇಪ್ ಅಂತ ಕರಿತೇವೆ. ನಾವು ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಶೇಪ್? ಶೇಪ್ ಅಂದ್ರೆ ಸ್ಪೆಕ್ಟ್ರೋಪೊಲಾರಿಮೀಟರ್ ಆಫ್ ಹ್ಯಾಬಿಟಬಲ್ ಪ್ಲಾನೆಟರಿ ಅರ್ತ್ ಅಂತ ಕರಿತೇವೆ. ಸೊ ಇದರ ಕೆಲಸ ಏನು ಅಂದ್ರೆ ಭೂಮಿಯ ಮೇಲೆಯಿಂದ ಎಮಿಟ್ ಆಗ್ತಕ್ಕಂಥ ಒಂದು ಸ್ಪೆಕ್ಟ್ರಲ್ ಎಮಿಷನ್ಸ್ ಅಂತ ನಾವೇನ್ ಕರಿತೇವೆ, ಆ ಸ್ಪೆಕ್ಟ್ರಲ್ ಹೊರಸೂಸುವಿಕೆಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ಇನ್ನೂ ಒಂದು ಉಪಕರಣವನ್ನ ಇಟ್ಟಿರ್ತಾರೆ. ಆ ಒಂದು ಉಪಕರಣವನ್ನ ಶೇಪ್ ಅಂತ ಕರಿತೇವೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಯಾವ ನ್ಯೂಸ್ ಅಲ್ಲೂ ಕೂಡ ಇದರ ಬಗ್ಗೆ ಯಾರು ಕೂಡ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಸೊ ಅದಾದ್ಮೇಲೆ ದಿ ಲ್ಯಾಂಡರ್ ಕ್ಯಾನ್ ಸಾಫ್ಟ್ ಲ್ಯಾಂಡ್ ಅಟ್ ಅ ಸ್ಪೆಸಿಫಿಕ್ ಲೂನಾರ್ ಸೈಟ್ ಅಂಡ್ ಡೆಪ್ಲಾಯ್ ದ ರೋವರ್. ಸೊ ಆ ಒಂದು ಲ್ಯಾಂಡರ್ ಏನಿರುತ್ತೆ ಅದು ನಿಧಾನವಾಗಿ ಆ ರೋವರ್ ಅನ್ನ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಚಂದ್ರನಲ್ಲಿ ಅದನ್ನ ಲ್ಯಾಂಡ್ ಮಾಡಿಸಬಹುದಾಗಿರುತ್ತೆ. ಸೊ ರೋವರ್ ವಿಲ್ ಪರ್ಫಾರ್ಮ್ ಇನ್ ಸಿಟು ಕೆಮಿಕಲ್ ಸ್ಟಡೀಸ್ ಅಂದ್ರೆ ಆ ರೋವರ್ ಆ ಚಂದ್ರನ ಮೇಲೆ ಇಳಿದ ನಂತರ ಸೊ ಚಂದ್ರನ ಮೇಲೆ ಕೆಲವೊಂದು ರಾಸಾಯನಿಕ ಅಧ್ಯಯನಗಳನ್ನ ಮಾಡ್ಲಿಕ್ಕೆ ಅದನ್ನ ಡಿಸೈನ್ ಮಾಡಲಾಗಿರುತ್ತೆ. ಸೊ ಲ್ಯಾಂಡರ್ ಆಲ್ಸೋ ಹ್ಯಾಸ್ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಟು ಸ್ಟಡಿ ಲುನಾರ್ ಸರ್ಫೇಸ್ ಮತ್ತೆ ಸಬ್ ಸರ್ಫೇಸ್ ಅಂದ್ರೆ ಚಂದ್ರನ ಮೇಲ್ಮೈಯಿಂದ ಸ್ವಲ್ಪ ಕೆಳಗೆ ಅದನ್ನ ಡ್ರಿಲ್ ಮಾಡುವುದರ ಮುಖಾಂತರ ಆ ಮೇಲ್ಮೈಯಿಂದ ಕೆಳಗಡೆ ಇರ್ತಕ್ಕಂಥ ವಸ್ತುಗಳನ್ನು ಕೂಡ ವೈಜ್ಞಾನಿಕವಾಗಿ ಚೆಕ್ ಮಾಡ್ಲಿಕ್ಕೆ ಕೆಲವೊಂದು ಉಪಕರಣಗಳನ್ನ ಈ ಒಂದು ರೋವರ್ ನಲ್ಲಿ ಹೊಂದಿಸಲಾಗಿರುತ್ತೆ. ಸೊ ಈ ರೀತಿಯ ಒಂದು ಲಾಂಚ್ ಅನ್ನ ಇದುವರೆಗೂ ಸಕ್ಸಸ್ಫುಲ್ ಆಗಿ ಮಾಡಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ನಾವು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾನ ನೋಡ್ಬೋದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ರಷ್ಯಾದ ಒಂದು ಒಕ್ಕೂಟ ಸೋವಿಯತ್ ಯೂನಿಯನ್ ಅಂತ ನಾವೇನ್ ಕರಿತೇವೆ, ಸೊ ಅದು ಯೂನಿಯನ್ ಆಗಿದ್ದಾಗ ಲಾಂಚ್ ಮಾಡಿ ಅವರು ಸಕ್ಸಸ್ಫುಲ್ ಮಾಡಿದ್ರು. ಬಹಳ ಇತ್ತೀಚೆಗೆ ಚೀನಾದವರು ಕೂಡ ಈ ರೀತಿಯ ಒಂದು ಉಡಾವಣೆಯನ್ನ ಮಾಡಿರ್ತಾರೆ. ಬಟ್ ಈ ಒಂದು ದಾಖಲೆಗಳು ಹೇಳೋದೇನು ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಮತ್ತೆ ಸೋವಿಯತ್ ಯೂನಿಯನ್ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ಫೇಲ್ಯೂರ್ಸ್ ಗಳನ್ನ ನೋಡಿರ್ತಾರೆ. ನಾವು ಕೂಡ ಅಷ್ಟೇ ಚಂದ್ರಯಾನ್ 2 ಅಲ್ಲಿ ನಾವು ಪಾರ್ಷಿಯಲಿ ಸಕ್ಸಸ್ಫುಲ್ ಆಗಿದ್ದೇವೆ, ಸಂಪೂರ್ಣವಾಗಿ ಸಕ್ಸಸ್ಫುಲ್ ಆಗಿಲ್ಲ. ಬಟ್ ಚೈನಾದವರು ಮೊಟ್ಟ ಮೊದಲ ಬಾರಿಗೆ ಅಂದ್ರೆ 2013ರಲ್ಲಿ ವೆರಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ತಮ್ಮ ಒಂದು ಮೊದಲ ಪ್ರಯತ್ನದಲ್ಲಿಯೇ ಚಾಂಗ್-E3 ಮಿಷನ್ ಅನ್ನ ಲಾಂಚ್ ಮಾಡುವುದರ ಮುಖಾಂತರ ಸೊ ಮೂನ್ ಮಿಷನ್ ಅನ್ನ ಮೊದಲ ಅಟೆಂಪ್ಟ್ ಅಲ್ಲೇ ಸಕ್ಸಸ್ಫುಲ್ ಆಗಿ ಮಾಡಿರ್ತಕ್ಕಂಥ ಒಂದು ರಾಷ್ಟ್ರ ಅಂತ ಚೈನಾ ಡಿಕ್ಲೇರ್ ಮಾಡ್ಕೊಂಡಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ವಾಟ್ ಈಸ್ ದಿ ನೇಮ್ ಆಫ್ ಚಂದ್ರಯಾನ್ 2 ಲಾಂಚ್ ವೆಹಿಕಲ್? ಸೊ ಚಂದ್ರಯಾನ್ 2 ಅನ್ನ ಯಾವ ಉಡಾವಣಾ ವಾಹನದಿಂದ ಲಾಂಚ್ ಮಾಡಲಾಗಿತ್ತು ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಯುಎಇಯ ರಾಜಧಾನಿ ಯಾವುದು? ವಿಚ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ UAE? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಬುಧಾಬಿಯನ್ನ ನಾವು ಕ್ಯಾಪಿಟಲ್ ಸಿಟಿ ಆಫ್ UAE ಅಂತ ಕರಿತೇವೆ. ಸೊ
ಯುನೈಟೆಡ್ ಅರಬ್ ಎಮಿರೇಟ್ಸ್ ಬಗ್ಗೆ ಪ್ರಶ್ನೆಯನ್ನ ಕೇಳಲಿಕ್ಕೆ ಕಾರಣ ಏನು ಅಂದ್ರೆ, ಇಟ್ ಬಿಕಮ್ಸ್ ದಿ ಫಸ್ಟ್ ಅರಬ್ ಕಂಟ್ರಿ ಟು ಗೆಟ್ ಅಬ್ಸರ್ವರ್ ಸ್ಟೇಟಸ್ ಆನ್ ಏಷ್ಯಾ ಪೆಸಿಫಿಕ್ ಮನಿ ಲಾಂಡರಿಂಗ್. ಅಂದ್ರೆ ಈ ಒಂದು ಏಷ್ಯಾ ಪೆಸಿಫಿಕ್ ಮನಿ ಲಾಂಡರಿಂಗ್ ಅಂತ ಒಂದು ಗ್ರೂಪ್ ಇರುತ್ತೆ. ಆ ಒಂದು ಗುಂಪಿಗೆ ವೀಕ್ಷಕ ಸ್ಥಾನಮಾನವನ್ನ ಪಡೆದುಕೊಂಡಿರ್ತಕ್ಕಂಥ ಮೊದಲ ಅರಬ್ ರಾಷ್ಟ್ರವನ್ನಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನ ಸೇರಿಸ್ಕೊಂಡಿರ್ತಾರೆ. ಸೊ ಈ ಭಾಗದಲ್ಲಿ ನೀವು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನ ನೀವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಅದರ ಕ್ಯಾಪಿಟಲ್ ಆಗಿರ್ತಕ್ಕಂಥ ಅಬುದಾಬಿಯನ್ನ ನೋಡ್ಬೋದಾಗಿರುತ್ತೆ. ಸೊ ದುಬೈ ಈ ಒಂದು ರಾಷ್ಟ್ರದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ನಗರವಾಗಿರುತ್ತೆ. ಸೊ ಈ ಒಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನಿರುತ್ತೆ, ಇದು ಮೊಟ್ಟ ಮೊದಲ ಬಾರಿಗೆ ಅದೊಂದು ಗಲ್ಫ್ ಕಂಟ್ರಿ ಆಗಿರುತ್ತೆ, ಅರಬ್ ಕಂಟ್ರಿ ಆಗಿರುತ್ತೆ. ಸೊ ಈ ಒಂದು ಅರಬ್ ಕಂಟ್ರಿ ಈಗ ಈ ಏಷ್ಯಾ ಪೆಸಿಫಿಕ್ ಗ್ರೂಪ್ ಅಂತ ನಾವೇನ್ ಕರಿತೇವೆ, ಸೊ ಇದು ಮನಿ ಲಾಂಡ್ರಿಂಗ್ ಅಂದ್ರೆ ಹಣ ವರ್ಗಾವಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಏಷ್ಯಾ ಪೆಸಿಫಿಕ್ ಗ್ರೂಪ್ಗೆ ಮೊದಲ ವೀಕ್ಷಕ ಸ್ಥಾನಮಾನವನ್ನ ಪಡೆದುಕೊಂಡಿರ್ತಕ್ಕಂಥ ಅರಬ್ ಕಂಟ್ರಿಯಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನ ಆಯ್ಕೆ ಮಾಡ್ಕೊಂಡಿರುತ್ತಾರೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಏಷ್ಯಾ ಪೆಸಿಫಿಕ್ ಗ್ರೂಪ್ ಆನ್ ಮನಿ ಲಾಂಡ್ರಿಂಗ್ ಅಂದ್ರೆ, ಸೊ ನೀವು FATF ಬಗ್ಗೆ ಕೇಳಿರ್ತಾರ. FATF ಅಂದ್ರೆ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಕರಿತೇವೆ. ಸೊ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ನ ಕೆಲಸ ಏನು ಅಂದ್ರೆ, ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಇಲ್ಲೀಗಲ್ ಮನಿ ಲಾಂಡ್ರಿಂಗ್ ಏನಾಗುತ್ತೆ ಅಂದ್ರೆ, ಈ ಒಂದು ಕಾನೂನು ಬಾಹಿರವಾಗಿ ಹಣ ವರ್ಗಾವಣೆ ಏನಾಗುತ್ತೆ ಅದನ್ನ ತಡೀತಕ್ಕಂತ ಒಂದು ಯೂನಿಟ್ ಅನ್ನ ನಾವು FATF ಅಂತ ಕರಿತೇವೆ. ಅದೇ ರೀತಿಯ ಒಂದು ಗ್ರೂಪ್, ಒಂದು ಪ್ಯಾರಲಲ್ ಗ್ರೂಪ್ ಇರುತ್ತೆ. ಆ ಪ್ಯಾರಲಲ್ ಗ್ರೂಪ್ ಅನ್ನ ನಾವು ಏಷ್ಯಾ ಪೆಸಿಫಿಕ್ ಗ್ರೂಪ್ ಅಂತ ಕರಿತೇವೆ. ಇದು ಏಷ್ಯಾ ಪೆಸಿಫಿಕ್ ಕಂಟ್ರಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮನಿ ಲಾಂಡ್ರಿಂಗ್ ಅನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ಈ ಒಂದು ಯೂನಿಟ್ಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೊದಲ ಅರಬ್ ಕಂಟ್ರಿ ಆಗಿ ಸೇರ್ಕೊಂಡಿರುತ್ತೆ. ಸೊ UAE is participating as an observer at the plenary session of the APG which is currently taking place in ವ್ಯಾಂಕೋವರ್, ಕನ್ನಡ. ಸೊ ಪ್ರಸ್ತುತವಾಗಿ ವ್ಯಾಂಕೋವರ್, ಕನ್ನಡದಲ್ಲಿ ಈ ಒಂದು ಏಷ್ಯಾ ಪೆಸಿಫಿಕ್ ಗ್ರೂಪ್ಗೆ ಸಂಬಂಧಪಟ್ಟಂತೆ ಒಂದು ಅಧಿವೇಶನ ನಡೀತಾ ಇದೆ. ಈ ಒಂದು ಅಧಿವೇಶನದಲ್ಲಿ UAE ಈಗಾಗಲೇ ವೀಕ್ಷಕ ರಾಷ್ಟ್ರವಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಸೊ ಅಬ್ಟೈನಿಂಗ್ ಅಬ್ಸರ್ವರ್ ಸ್ಟೇಟಸ್ ಅಂದ್ರೆ ಈ ಒಂದು ವೀಕ್ಷಕ ಸ್ಥಾನಮಾನವನ್ನ ಪಡೆಯುವುದು, ಇಟ್ ರಿಫ್ಲೆಕ್ಟ್ಸ್ ದಿ UAE's ಕಮಿಟ್ಮೆಂಟ್ ಟುವರ್ಡ್ಸ್ ಇಂಟರ್ನ್ಯಾಷನಲ್ ಕೋಆಪರೇಷನ್. ಅಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಇಲ್ಲೀಗಲ್ ಮನಿ ಲಾಂಡ್ರಿಂಗ್ ಏನಿರುತ್ತೆ, ಸೊ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಅವರು ಕೂಡ ಬಯಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಪಾಯಿಂಟ್ ಅನ್ನ ನಾವಿಲ್ಲಿ ಎಂಫಸೈಸ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಜನ ವಿಶ್ವಾಸ ತಿದ್ದುಪಡಿ ಮಸೂದೆ 2023ರ ಮುಖ್ಯ ಗುರಿ ಏನು? ವಾಟ್ ಈಸ್ ದಿ ಮೇನ್ ಏಮ್ ಆಫ್ ದಿ ಜನ ವಿಶ್ವಾಸ್ ಅಮೆಂಡ್ಮೆಂಟ್ ಬಿಲ್ 2023? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಈ ವ್ಯವಹಾರಗಳನ್ನ ಸುಲಭಗೊಳಿಸತಕ್ಕಂಥದ್ದು ಅಥವಾ ವ್ಯವಹಾರಗಳನ್ನ ಸುಲಭಗೊಳಿಸುವುದನ್ನ ಖಚಿತಪಡಿಸಿಕೊಳ್ಳುವುದು ಈ ಒಂದು ಜನ ವಿಶ್ವಾಸ್ ತಿದ್ದುಪಡಿ ಮಸೂದೆ 2023ರ ಮುಖ್ಯ ಗುರಿಯಾಗಿರುತ್ತೆ. ಟು ಟೆಲ್ ಯು ಇನ್ ಇಂಗ್ಲಿಷ್, ಟು ಎನ್ಶ್ಯೂರ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಅಂದ್ರೆ ನಾವು ಬಿಸ್ನೆಸ್ ಗಳನ್ನ ಏನ್ ಮಾಡ್ತಾ ಇದ್ದೇವೆ, ಸೊ ಅದಕ್ಕೆ ಬಹಳ ಸ್ಟ್ರಿಂಜೆಂಟ್ ರೂಲ್ಸ್ ಅಂದ್ರೆ ಕಠಿಣವಾದ ಕಾನೂನು ಕ್ರಮಗಳಿದ್ರೆ ಬಹಳ ಜನ ಆ ಒಂದು ಬಿಸ್ನೆಸ್ ಗಳನ್ನ ಮಾಡ್ಲಿಕ್ಕೆ ಹಿಂಜರಿತಾರೆ. ಅದರಿಂದ ಆರ್ಥಿಕ ಬೆಳವಣಿಗೆ ಅಂತಕ್ಕಂಥದ್ದು ಕುಂಠಿತವಾಗುತ್ತೆ. ಸೊ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಒಂದು ಜನ ವಿಶ್ವಾಸ ಅಮೆಂಡ್ಮೆಂಟ್ ಬಿಲ್ ಅಂತ ಮಾಡ್ತಾ ಇದ್ದಾರೆ. ಸೊ ಈ ಒಂದು ತಿದ್ದುಪಡಿಯ ಮುಖಾಂತರ ಕೆಲವೊಂದು ಕಾಯ್ದೆಗಳನ್ನ ಸಡಿಲಗೊಳಿಸುವುದರ ಮುಖಾಂತರ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ನಾವೇನ್ ಕರಿತೇವೆ ಅದನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಪ್ರಯತ್ನವಾಗಿರುತ್ತೆ. ಸೊ ಈ ಒಂದು ಪ್ರಯತ್ನದ ಭಾಗವಾಗಿ ಕ್ಯಾಬಿನೆಟ್ ಅಪ್ರೂವ್ಡ್ ಚೇಂಜಸ್ ಟು ಜನ ವಿಶ್ವಾಸ್ ಬಿಲ್. ಸೊ ಮುಂಚೆ ಇದ್ದಂತ ಈ ಜನ ವಿಶ್ವಾಸ್ ಮಸೂದೆ ಏನಿರುತ್ತೆ, ಆ ಒಂದು ಮಸೂದೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಲಿಕ್ಕೆ ಸಚಿವ ಸಂಪುಟ ಅನುಮೋದನೆಯನ್ನ ಕೊಟ್ಟಿರುತ್ತೆ. ಸೊ ಈ ಒಂದು ಅಮೆಂಡ್ಮೆಂಟ್ ಅಥವಾ ಈ ಒಂದು ಬಿಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಜನ ವಿಶ್ವಾಸ್ ಬಿಲ್ 2023 ಅಂತ ಕರಿತೇವೆ. ಸೊ ಈ ಒಂದು ಬಿಲ್ ನಲ್ಲಿ ಮಾಡ್ತಾ ಇರ್ತಕ್ಕಂಥ ಬದಲಾವಣೆ ಏನು ಅಂದ್ರೆ, ಡಿಕ್ರಿಮಿನಲೈಸ್ ಮೈನರ್ ಅಫೆನ್ಸಸ್ ಅಂದ್ರೆ ಚಿಕ್ಕ ಚಿಕ್ಕ ಅಪರಾಧಗಳೇನಿರ್ತವೆ ಆ ಸಣ್ಣ ಅಪರಾಧಗಳನ್ನ ನಿರಪರಾಧೀಕರಣಗೊಳಿಸ್ತಕ್ಕಂಥದ್ದು ಇದರ ಪ್ರಯತ್ನವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಇಮ್ಯಾಜಿನ್ ಅ ವೆರಿ ಸ್ಮಾಲ್ ಬಿಸ್ನೆಸ್. ಯಾವ್ದೋ ಒಂದು ಚಿಕ್ಕ ಒಂದು ಬಿಸ್ನೆಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಅನ್ಇಂಟೆನ್ಷನಲಿ ಅಂದ್ರೆ ಅವ್ರು ಯಾವ್ದಾದ್ರು ಒಂದು ಕಾರಣಕ್ಕೆ ಟ್ಯಾಕ್ಸ್ ಪೇ ಮಾಡೋದು ಡಿಲೇ ಆಗಿರುತ್ತೆ ಅಥವಾ ರಾಂಗ್ ಕ್ಯಾಲ್ಕುಲೇಷನ್ಸ್ ಆಗಿರುತ್ತೆ. ಸೊ ಈ ಸಣ್ಣ ಒಂದು ತಪ್ಪುಗಳಿಗೂ ಕೂಡ ದೊಡ್ಡ ಶಿಕ್ಷೆ ಕೊಡ್ತಕ್ಕಂಥ ಒಂದು ಕಾನೂನುಗಳು ನಮ್ಮ ದೇಶದಲ್ಲಿ ಇದಾವೆ. ಸೊ ಅವಾಗ ಏನ್ ಮಾಡ್ತಾರೆ ಅಂದ್ರೆ, ದೇ ವಿಲ್ ಬಿ ಡಿಸ್ಕರೇಜ್ಡ್ ಫ್ರಮ್ ನಾಟ್ ಡೂಯಿಂಗ್ ದ ಬಿಸ್ನೆಸಸ್. ಅವಾಗ ಅವರು ಡಿಸ್ಕಂಟಿನ್ಯೂ ಮಾಡ್ತಾರೆ. ಸೊ ಈ ರೀತಿಯ ಸಣ್ಣ ಸಣ್ಣ ಅಪರಾಧಗಳನ್ನ ಓವರ್ಲುಕ್ ಮಾಡ್ತಕ್ಕಂಥ ಒಂದು ಕಾನೂನುಗಳಿಗೆ ತಿದ್ದುಪಡಿ ಮಾಡ್ಲಿಕ್ಕೆ ಸೊ ಈಗ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಯತ್ನಗಳನ್ನ ನಾವು ಜನ ವಿಶ್ವಾಸ್ ಅಮೆಂಡ್ಮೆಂಟ್ ಆಫ್ ಪ್ರಾವಿಷನ್ಸ್ ಬಿಲ್ 2023 ಅಂತ ಕರಿತೇವೆ. ಸೊ ಈ ಒಂದು ತಿದ್ದುಪಡಿಯ ಮುಖಾಂತರ ಇಟ್ ಪ್ರಪೋಸಸ್ ಟು ಅಮೆಂಡ್ 183 ಪ್ರಾವಿಷನ್ಸ್ ಅಂದ್ರೆ ಈಗ ಇರ್ತಕ್ಕಂಥ 183 ನಿಬಂಧನೆಗಳನ್ನ ತಿದ್ದುಪಡಿ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ.
ಇದ್ದಾರೆ. ಅಕ್ರಾಸ್ 42 ಆಕ್ಟ್ಸ್ ಅಂದ್ರೆ 42 ಕಾಯ್ದೆಗಳಲ್ಲಿರ್ತಕ್ಕಂಥ 183 ನಿಬಂಧನೆಗಳು ಮತ್ತೆ 19 ಮಿನಿಸ್ಟ್ರೀಸ್ ಅಂದ್ರೆ 19 ಸಚಿವಾಲಯಗಳ ಅಡಿಯಲ್ಲಿರ್ತಕ್ಕಂಥ 183 ನಿಬಂಧನೆಗಳನ್ನ ತಿದ್ದುಪಡಿ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಬಿಲ್ ಅನ್ನ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಲೋಕಸಭಾ ಆನ್ ಡಿಸೆಂಬರ್ 2022 ಲಾಸ್ಟ್ ಇಯರ್. ಸೊ ಕಳೆದ ವರ್ಷ 2022 ಡಿಸೆಂಬರ್ 2022ರಲ್ಲಿ ಲೋಕಸಭೆಯಲ್ಲಿ ಈ ಒಂದು ಮಸೂದೆಯನ್ನ ಮಂಡಿಸಲಾಗಿರುತ್ತೆ. ಅದಾದ್ಮೇಲೆ ಇಟ್ ವಾಸ್ ರೆಫರ್ಡ್ ಟು ಅ ಜಾಯಿಂಟ್ ಕಮಿಟಿ ಆಫ್ ದಿ ಪಾರ್ಲಿಮೆಂಟ್. ಸೊ ಈ ಒಂದು ಮಸೂದೆಯನ್ನ ತದನಂತರ ಸಂಸತ್ತಿನ ಜಂಟಿ ಸಮಿತಿಗೆ ರೆಫರೆನ್ಸ್ಗೆ ಕೊಡಲಾಗಿರುತ್ತೆ. ಯಾಕಂದ್ರೆ ಜಾಯಿಂಟ್ ಕಮಿಟಿ ಆಫ್ ಪಾರ್ಲಿಮೆಂಟ್ ಅಲ್ಲಿ ಸೊ ಈ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಎಕ್ಸ್ಪರ್ಟ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಆ ಎಕ್ಸ್ಪರ್ಟ್ಸ್ ಸರಿಯಾದ ಒಂದು ಶಿಫಾರಸುಗಳನ್ನ ಕೊಡ್ತಾರೆ ಅಂತಕ್ಕಂಥ ಉದ್ದೇಶದಿಂದ ಇಟ್ ವಾಸ್ ರೆಫರ್ಡ್ ಟು ದಿ ಕಮಿಟಿ ಆಫ್ ಪಾರ್ಲಿಮೆಂಟ್. ಸೊ ಪಾರ್ಲಿಮೆಂಟರಿ ಪ್ಯಾನಲ್ ಹ್ಯಾಡ್ ಸಜೆಸ್ಟೆಡ್ ಫಾರ್ decriminalizing minor offenses on the lines of ಜನ ವಿಶ್ವಾಸ ಬಿಲ್. ಸೊ ಇವರು ಕೂಡ ಏನ್ ಹೇಳ್ತಿರ್ತಾರೆ ಅಂದ್ರೆ ಸಣ್ಣ ಸಣ್ಣ ಅಪರಾಧಗಳೇನಿರ್ತವೆ ಅವುಗಳನ್ನ ನಿರಪರಾಧೀಕರಣಗೊಳಿಸಬೇಕು ಅಂತ. ಸೊ ಕಮಿಟಿ ಆಫ್ ಪಾರ್ಲಿಮೆಂಟ್ ಏನಿರುತ್ತೆ ಅಂದ್ರೆ ಜಾಯಿಂಟ್ ಕಮಿಟಿ ಆಫ್ ಪಾರ್ಲಿಮೆಂಟ್ ಏನಿರುತ್ತೆ ಸೊ ಅವರು ಕೂಡ ಒಪಿನಿಯನೇಟ್ ಮಾಡಿರ್ತಾರೆ. ಸೊ ಇಟ್ ಆಲ್ಸೋ ಎನ್ವಿಸೇಜಸ್ ದಿ ರಾಷನಲೈಸೇಷನ್ ಆಫ್ ಮಾನಿಟರಿ ಪೆನಾಲ್ಟೀಸ್. ಬರೀ ತಿದ್ದುಪಡಿಗಳನ್ನ ಮಾಡ್ತಕ್ಕಂಥದ್ದಲ್ಲ, ಕೆಲವೊಂದು ದಂಡಗಳನ್ನ ಈ ಮಾನಿಟರಿ ಪೆನಾಲ್ಟೀಸ್ ಏನಿರ್ತವೆ ಅಂದ್ರೆ ಕಡಿಮೆ ತಪ್ಪಿಗೆ ದೊಡ್ಡದಾಗಿರ್ತಕ್ಕಂಥ ಹಣದ ಒಂದು ದಂಡಗಳನ್ನ ಆಗ್ತಕ್ಕಂಥದ್ದು. ಸೊ ಇವುಗಳನ್ನೆಲ್ಲ ತರ್ಕಬದ್ಧಗೊಳಿಸ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ದಟ್ ಈಸ್ ಡಿಪೆಂಡಿಂಗ್ ಆನ್ ದಿ ಗ್ರಾವಿಟಿ ಆಫ್ ದಿ ಅಫೆನ್ಸ್. ಅಂದ್ರೆ ಆ ಅಪರಾಧದ ತೀವ್ರತೆಗೆ ತಕ್ಕಂತೆ ಶಿಕ್ಷೆಯನ್ನ ಕೊಡ್ಬೇಕಾಗಿರುತ್ತೆ. ಚಿಕ್ಕ ಅಪರಾಧಕ್ಕೆ ದೊಡ್ಡ ಒಂದು ಅನುಗುಣವಾಗಿ ಒಂದು ದಂಡಗಳನ್ನ ವಿಧಿಸಿದಾಗ ಆಟೋಮ್ಯಾಟಿಕಲಿ ದೇ ವಿಲ್ ಬಿ ರಿಫ್ರೈನಿಂಗ್ ಫ್ರಮ್ ಡೂಯಿಂಗ್ ಬಿಸ್ನೆಸಸ್. ಸೊ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಮತ್ತು ಜನರ ಒಂದು ಟ್ರಸ್ಟ್ ಅಥವಾ ನಂಬಿಕೆಯನ್ನ ಹೆಚ್ಚು ಮಾಡ್ಲಿಕ್ಕೆ ಈ ರೀತಿಯ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ರಿಯಲಿ ಅ ವೆರಿ ಗುಡ್ ಮೂವ್. ಬಿಕಾಸ್ ಆರ್ಥಿಕ ಚಟುವಟಿಕೆಗಳು ಆಗ್ಬೇಕಾಗಿದ್ರೆ ಸಾಕಷ್ಟು ಬಿಸ್ನೆಸ್ ಗಳು ರನ್ ಮಾಡ್ಬೇಕಾಗಿರುತ್ತೆ. ಆ ಬಿಸ್ನೆಸ್ ಗಳು ರನ್ ಆಗ್ಬೇಕಾಗಿದ್ರೆ ಸೊ ಅವ್ರಿಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತಕ್ಕಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತವು ಯಾವ ದೇಶದಿಂದ 26 ರಫೇಲ್ ಸಾಗರ ವಿಮಾನಗಳನ್ನು ಖರೀದಿಸಲು ಅನುಮೋದಿಸಿದೆ? ಇಂಡಿಯಾ ಅಪ್ರೂವ್ ಟು ಪ್ರಕ್ಯೂರ್ 26 ರಫೇಲ್ ಮೆರೈನ್ ಏರ್ಕ್ರಾಫ್ಟ್ ಫ್ರಮ್ ವಿಚ್ ಕಂಟ್ರಿ? ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಾನ್ ಹೇಳ್ತಾ ಇರ್ತಕ್ಕಂಥದ್ದು ರಫೇಲ್ ಸಾಗರ ವಿಮಾನಗಳು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೆರೈನ್ ಏರ್ಕ್ರಾಫ್ಟ್ ಬಗ್ಗೆ ಹೇಳ್ತಾ ಇದ್ದೇನೆ. ಇದಕ್ಕಿಂತ ಮುಂಚೆ ನಾವು ಬರೀ ರಫೇಲ್ ಏರ್ಕ್ರಾಫ್ಟ್ಸ್ ಗಳನ್ನ ತೆಗೆದುಕೊಂಡಿದ್ದೇವೆ. ಈಗ ನಾವು ಹೇಳ್ತಾ ಇರ್ತಕ್ಕಂಥದ್ದು ಮರೈನ್ ಅಥವಾ ಸಾಗರಗಳಿಗೆ ಸಂಬಂಧಪಟ್ಟಂತೆ ರಫೇಲ್ ವಿಮಾನಗಳನ್ನ ಖರೀದಿ ಮಾಡ್ತಾ ಇದ್ದೇವೆ. ಒಟ್ಟು ಎಷ್ಟು ಖರೀದಿ ಮಾಡ್ತಾ ಇದ್ದೇವೆ ಅಂದ್ರೆ 26 ಖರೀದಿ ಮಾಡ್ತಾ ಇದ್ದೇವೆ. ಸೊ ಇವುಗಳನ್ನ ಯಾವ ರಾಷ್ಟ್ರದಿಂದ ವಿ ಆರ್ ಪರ್ಚೇಸಿಂಗ್ ಅಂದ್ರೆ ಫ್ರಾನ್ಸ್ ನಿಂದ ಈ ಒಂದು ವಿಮಾನಗಳನ್ನ ನಾವು ಖರೀದಿ ಮಾಡ್ತಾ ಇದ್ದೇವೆ. ನಾಟ್ ಜಸ್ಟ್ ರಫೇಲ್ ಜೆಟ್ಸ್, ಅದರ ಜೊತೆಗೆ 3 ಸ್ಕಾರ್ಪಿನ್ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ಸ್ಕಾರ್ಪಿನ್ ಸಬ್ ಗಳನ್ನ ಕೂಡ ನಾವು ಖರೀದಿ ಮಾಡ್ತಾ ಇದ್ದೇವೆ. ಅಂದ್ರೆ 26 ರಫೇಲ್ ಜೆಟ್ ಗಳು, 3 ಸ್ಕಾರ್ಪಿನ್ ಸಬ್ ಗಳನ್ನ ಕೂಡ ನಾವು ಖರೀದಿ ಮಾಡ್ತಕ್ಕಂಥ ಒಂದು ಅಪ್ರೂವಲ್ ಅನ್ನ ಕೊಟ್ಟಿರ್ತಾರೆ. ಸೊ ಈ ಅಪ್ರೂವಲ್ ಅಥವಾ ಅನುಮೋದನೆಯನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ ಡ್ಯಾಕ್ ವತಿಯಿಂದ ಅಪ್ರೂವಲ್ ಅನ್ನ ಕೊಟ್ಟಿರ್ತಾರೆ. ಡ್ಯಾಕ್ ಅಂದ್ರೆ ಡಿಫೆನ್ಸ್ ಆಕ್ವಿಸಿಷನ್ ಕೌನ್ಸಿಲ್ ಅಂತ ಕರಿತೀವಿ, ಅಂದ್ರೆ ರಕ್ಷಣಾ ಸ್ವಾಧೀನ ಮಂಡಳಿ. ಸೊ ನಮ್ಮ ಡಿಫೆನ್ಸ್ ಸೆಕ್ಟರ್ಗೆ ಏನಾದ್ರೂ ಪ್ರಕ್ಯೂರ್ ಮಾಡ್ಬೇಕಾಗಿದ್ರೆ ಅದಕ್ಕೆ ಅನುಮೋದನೆಯನ್ನ ಕೊಡ್ತಕ್ಕಂಥ ಒಂದು ಯೂನಿಟ್ ಅನ್ನ ನಾವು ಡ್ಯಾಕ್ ಅಂತ ಕರಿತೇವೆ. ಸೊ ಈ ಒಂದು ಡ್ಯಾಕ್ ಏನನ್ನ ಅಪ್ರೂವಲ್ ಮಾಡಿರುತ್ತಂದ್ರೆ 26 ರಫೇಲ್ ಮರೈನ್ ಏರ್ಕ್ರಾಫ್ಟ್ ಗಳನ್ನ ಖರೀದಿ ಮಾಡ್ಲಿಕ್ಕೆ ಅದು ಅನುಮೋದನೆಯನ್ನ ಕೊಟ್ಟಿರುತ್ತೆ. 3 ಅಡಿಷನಲ್ ಸ್ಕಾರ್ಪಿನ್ ಸಬ್ಮರೈನ್ಸ್ ಅಂದ್ರೆ 3 ಅಡಿಷನಲ್ ಅಂದ್ರೆ ಹೆಚ್ಚುವರಿ ಸ್ಕಾರ್ಪಿನ್ ಜಲಾಂತರಿಗಾಮಿ ನೌಕೆಗಳನ್ನ ಕೂಡ ಖರೀದಿಸ್ತಕ್ಕಂಥ ಒಂದು ಪ್ರಸ್ತಾವನೆಗೆ ಅನುಮೋದನೆಯನ್ನ ಕೊಟ್ಟಿರುತ್ತೆ. ಸೊ ಈ ಒಂದು ಅನುಮೋದನೆ ಅಥವಾ ಈ ಒಂದು ವಸ್ತುಗಳನ್ನ ನಾವು ಫ್ರಾನ್ಸ್ ಸರ್ಕಾರದಿಂದ ಖರೀದಿ ಮಾಡ್ತಕ್ಕಂಥ ಒಂದು ಅನುಮೋದನೆ ಆಗಿರುತ್ತೆ. ಸೊ ಯಾಕೆ ಇದನ್ನ ನಾವು ಖರೀದಿ ಮಾಡ್ತಾ ಇದ್ದೇವೆ, ಯಾಕೆ ನಾವು ಈ ಒಂದು ರಫೇಲ್ ಮೆರೈನ್ ಏರ್ಕ್ರಾಫ್ಟ್ಸ್ ಗಳನ್ನ ನಾವು ಖರೀದಿ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಪ್ರಸ್ತುತವಾದ ಏರ್ಕ್ರಾಫ್ಟ್ಸ್ ಇದನ್ನ ನಾವು MiG-29 ಅಂತ ನಾವೇನ್ ಕರಿತೇವೆ. ಸೊ ಇದು ಫೇಸ್ ಔಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಮುಂದಿನ 5 ವರ್ಷಗಳಲ್ಲಿ ಅವುಗಳನ್ನ ಫೇಸ್ ಔಟ್ ಹಂತವಾಗಿ ಸ್ಥಗಿತಗೊಳಿಸ್ತಾ ಇದ್ದಾರೆ. ಯಾಕಂದ್ರೆ ಇವೆಲ್ಲ ಓಲ್ಡ್ ಟೆಕ್ನಾಲಜಿ ಇರುತ್ತೆ, ತುಂಬಾ ಹಳೆಯದಾಗಿರ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನ ಇದರಲ್ಲಿ ಬಳಕೆ ಮಾಡಿರ್ತಾರೆ. ಸೊ ಇಫ್ ಯು ರಿಮೆಂಬರ್ ಅಭಿನಂದನ್ ಅಂತ ನಾವು ರಾಂಗ್ ಫುಲ್ಲಿ ಅವರು ಪಾಕಿಸ್ತಾನದಲ್ಲಿ ಲ್ಯಾಂಡ್ ಆಗಿರ್ತಾರೆ. ಸೊ ಅವರು ಕೂಡ ಇದೇ ರೀತಿಯ ಏರ್ಕ್ರಾಫ್ಟ್ ಗಳನ್ನ ಬಳಕೆ ಮಾಡಿರ್ತಾರೆ. ಸೊ ಈ ರೀತಿಯ ಏರ್ಕ್ರಾಫ್ಟ್ ಗಳನ್ನ ಹಂತವಾಗಿ ಫೇಸ್ ಔಟ್ ಮಾಡುವುದರ ಮುಖಾಂತರ ಅದಕ್ಕೆ ರೀಪ್ಲೇಸ್ಮೆಂಟ್ ಬೇಕಲ್ವಾ, ಆ ರೀಪ್ಲೇಸ್ಮೆಂಟ್ ಗೆ ಈಗಲೇ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ.
ಇದ್ದಾರೆ. ಬಟ್ ಈಗ ನಾವು ಖರೀದಿ ಮಾಡ್ತಾ ಇರ್ತಕ್ಕಂಥ ರೆಫೇಲ್ಗಳು ಇಂಟರೀಮ್ ಅರೇಂಜ್ಮೆಂಟ್ ಆಗಿರುತ್ತೆ, ಅಂದ್ರೆ ಬರೀ ಮಧ್ಯಂತರ ಅರೇಂಜ್ಮೆಂಟ್ ಆಗಿರುತ್ತೆ. ಕಾರಣ ಏನಂದ್ರೆ ಈ ಒಂದು ಏರ್ ಕ್ರಾಫ್ಟ್ ಗಳನ್ನ ನಾವು ಸ್ವಲ್ಪ ಸಮಯದವರೆಗೂ ನಾವು ಬಳಕೆ ಮಾಡ್ತೇವೆ. ಅದಾದ ನಂತರ ನಮ್ಮ ಭಾರತ ದೇಶದಲ್ಲಿ TEDBF ಅಂತ ಕರಿತೇವೆ, ಅಂದ್ರೆ ಟ್ವಿನ್ ಎಂಜಿನ್ ಡೆಕ್ ಬೇಸ್ಡ್ ಫೈಟರ್ ಗಳನ್ನ ನಮ್ಮ ಭಾರತ ದೇಶದಲ್ಲಿ ಸ್ಥಳೀಯವಾಗಿ DRDO ವತಿಯಿಂದ ಡೆವಲಪ್ ಮಾಡ್ಲಾಗ್ತಾ ಇದೆ. ಸೊ ಈ ಎಲ್ಲ ವಿಮಾನಗಳು ಡೆವಲಪ್ ಆದ ನಂತರ ಸೊ ಇವುಗಳನ್ನ ನಾವು ನೇರವಾಗಿ ಬಳಕೆ ಮಾಡಬಹುದಾಗಿರುತ್ತೆ. ಬಟ್ ಈಗ ನಾವು ಖರೀದಿ ಮಾಡ್ತಾ ಇರ್ತಕ್ಕಂಥದ್ದು ಬರೀ ಇಂಟರೀಮ್ ಅರೇಂಜ್ಮೆಂಟ್ ಅಥವಾ ಒಂದು ಮಧ್ಯಸ್ಥರವಾದ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಈ ಒಂದು ರೆಫೇಲ್ ಗಳನ್ನ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ INS ವಿಕ್ರಮಾದಿತ್ಯ ಮತ್ತು INS ವಿಕ್ರಾಂತ್ ಸೊ ಈ ಒಂದು ಇಂಡಿಯನ್ ನೇವಲ್ ಶಿಪ್ ಗಳಲ್ಲಿ ಬಳಕೆ ಮಾಡ್ಲಿಕ್ಕೆ ಸೊ ಈ ಒಂದು ರಫೇಲ್ ಮೆರೈನ್ ಏರ್ ಕ್ರಾಫ್ಟ್ ಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಸೊ ಅದರ ಜೊತೆಗೆ 3 ಅಡಿಷನಲ್ ಸ್ಕಾರ್ಪಿನ್ ಸಬ್ಮೆರೈನ್ಸ್ ಗಳನ್ನ ಕೂಡ ಖರೀದಿ ಮಾಡ್ತಾ ಇದ್ದಾರೆ. ಅಂದ್ರೆ ಸ್ಕಾರ್ಪಿನ್ ವರ್ಗಕ್ಕೆ ಸೇರಿರ್ತಕ್ಕಂಥ ಜಲಾಂತರ್ಗಾಮಿ ನೌಕೆಗಳನ್ನ ಕೂಡ ಖರೀದಿ ಮಾಡ್ತಾ ಇದ್ದಾರೆ. ಸೊ ನೌಕೆಗಳು ಅಂದ್ರೆ ಫಿಸಿಕಲ್ ಎಕ್ವಿಪ್ಮೆಂಟ್ ಅನ್ನ ಖರೀದಿ ಮಾಡ್ತಾ ಇಲ್ಲ, ಅದರ ಟೆಕ್ನಾಲಜಿಯನ್ನ ತಂತ್ರಜ್ಞಾನವನ್ನ ಭಾರತ ದೇಶಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಆ ತಂತ್ರಜ್ಞಾನದ ಮುಖಾಂತರ MDL ಅಂದ್ರೆ ಮೊಜಗಾವ್ ಡಾಕ್ ಶಿಪ್ ಬಿಲ್ಡರ್ ಲಿಮಿಟೆಡ್ ಅಂತ ನಾವೇನ್ ಕರಿತೇವೆ, ಸೊ ಇವರ ಮುಖಾಂತರ ಈ ಒಂದು ಸ್ಕಾರ್ಪಿನ್ ಜಲಾಂತರ್ಗಾಮಿಗಳನ್ನ ನಮ್ಮ ಭಾರತ ದೇಶದಲ್ಲಿ ಅಭಿವೃದ್ಧಿ ಪಡಿಸಲಾಗುತ್ತೆ. ಸೊ MDL ವತಿಯಿಂದ ಈಗಾಗಲೇ 6 ಸ್ಕಾರ್ಪಿನ್ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ಸಬ್ಮೆರೈನ್ ಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಟೆಕ್ನಾಲಜಿನ ಕೊಟ್ಟಿರ್ತಕ್ಕಂಥವ್ರು ನೇವಲ್ ಗ್ರೂಪ್ ಇಂದ ಕೊಟ್ಟಿರ್ತಕ್ಕಂಥ ಟೆಕ್ನಾಲಜಿಯ ಪ್ರಕಾರ ಪ್ರಾಜೆಕ್ಟ್ 75 ನ ಅಡಿಯಲ್ಲಿ 6 ಸ್ಕಾರ್ಪಿನ್ ದರ್ಜೆಯ ಜಲಾಂತರ್ಗಾಮಿಗಳನ್ನ ಅವರು ಡೆವಲಪ್ ಮಾಡ್ತಾ ಇದ್ದಾರೆ. 6ರಲ್ಲಿ 5 ಆಫ್ ದೀಸ್ ಹ್ಯಾವ್ ಆಲ್ರೆಡಿ ಬೀನ್ ಕಮಿಷನ್ಡ್. ಸೊ ಇದರಲ್ಲಿ 6ರಲ್ಲಿ 5 ಈಗಾಗಲೇ ಕಾರ್ಯಾರಂಭ ಮಾಡಿರುತ್ತೆ. 6th ವಿಲ್ ಬಿ ಲೈಕ್ಲಿ ಬಿ ಕಮಿಷನ್ಡ್ ಅರ್ಲಿ ನೆಕ್ಸ್ಟ್ ಇಯರ್, ಅಂದ್ರೆ ಮುಂದಿನ ವರ್ಷದ ಆರಂಭದ ಸಮಯದಲ್ಲಿ 6ನೇ ಜಲಾಂತರ್ಗಾಮಿ ಕಮಿಷನ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ದಿ ಕ್ವೆಶ್ಚನ್ ನಂಬರ್ 5. ಯಾವ ರಾಜ್ಯವು ಸ್ಟೇಟ್ ಆಫ್ ಗವರ್ನೆನ್ಸ್ ಇಂಡಿಯಾ 2047 ಎಂಬ ಥೀಮ್ ನ ಅಡಿಯಲ್ಲಿ 2023ರ ಸ್ಕಾಚ್ ಪ್ರಶಸ್ತಿಯನ್ನು ಚಿನ್ನದ ವಿಭಾಗದಲ್ಲಿ ಪಡೆದುಕೊಂಡಿದೆ? Which state has bagged the Scotch Award 2023 under the theme State of the Governance India 2047 in gold category? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಮ್ಮು ಕಾಶ್ಮೀರ್ ಆಗಿರುತ್ತೆ. ಸೊ ಜಮ್ಮು ಕಾಶ್ಮೀರ್ಗೆ ಈಗ ಸ್ಕಾಚ್ ಅವಾರ್ಡ್ 2023 ಬಂದಿರುತ್ತೆ. ಸೊ ಇದು ಯಾವ ವರ್ಗದಲ್ಲಿ ಬಂದಿರುತ್ತೆ ಅಂದ್ರೆ ಈ ಗೋಲ್ಡ್ ಕ್ಯಾಟಗರಿ. ಥೀಮ್ ಏನಾಗಿರುತ್ತೆ ಅಂದ್ರೆ ಸ್ಟೇಟ್ ಆಫ್ ಗವರ್ನೆನ್ಸ್ ಇಂಡಿಯಾ 2047, ಅಂದ್ರೆ ಈ 2047ರ ಈ ಗವರ್ನೆನ್ಸ್ ಅಥವಾ ಆಡಳಿತ ಅಂತ ನಾವೇನ್ ಕರಿತೇವೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಥೀಮ್ ಅನ್ನ ಇಟ್ಕೊಂಡಿರ್ತಾರೆ. ಆ ಥೀಮ್ ನ ಅಡಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್, ಅದನ್ನ ನಾವು ಗ್ರಾಮೀಣ ಜೀವನೋಪಾಯದ ಮಿಷನ್ ಅಂತ ನಾವೇನ್ ಕರಿತೇವೆ. ಅಂದ್ರೆ ಜಮ್ಮು ಕಾಶ್ಮೀರ್ ರೂರಲ್ ಲೈವ್ಲಿಹುಡ್ ಮಿಷನ್ಗೆ ಈ ಒಂದು ಕ್ಯಾಟಗರಿಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸ್ಕಾಚ್ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ಏನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಫಾರ್ ದೇರ್ ಔಟ್ಸ್ಟ್ಯಾಂಡಿಂಗ್ ಎಫರ್ಟ್ಸ್ ಇನ್ ಕ್ರಿಯೇಟಿಂಗ್ ಮಾರ್ಕೆಟಿಂಗ್ ಅವೆನ್ಯೂಸ್ ಫಾರ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಅಂದ್ರೆ ಈ ಸ್ವಸಹಾಯ ಗುಂಪುಗಳು ಅಂತ ನಾವೇನ್ ಹೇಳ್ತೇವೆ. ಸೊ ಅವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಮಾರಾಟ ಮಾಡ್ಲಿಕ್ಕೆ, ಅಂದ್ರೆ ಅವರು ಡೆವಲಪ್ ಮಾಡ್ತಕ್ಕಂಥ ವಸ್ತುಗಳನ್ನ ಮಾರಾಟ ಮಾಡ್ಲಿಕ್ಕೆ ಮಾರುಕಟ್ಟೆಗಳನ್ನ ಡೆವಲಪ್ ಮಾಡಿರುವ ಕಾರಣದಿಂದ, ಯಾಕಂದ್ರೆ ಲೈವ್ಲಿಹುಡ್ ಅಂದ್ರೆ ಅವ್ರಿಗೆ ಜೀವನವನ್ನ ಕೊಡ್ತಕ್ಕಂಥದ್ದು, ಆ ಜೀವನವನ್ನ ಕೊಡ್ಲಿಕ್ಕೆ ಸುಲಭವಾದ ಮಾರ್ಗಗಳನ್ನ ಕ್ರಿಯೇಟ್ ಮಾಡಿರುವ ಕಾರಣದಿಂದ ಸೊ ಇವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಈ ಒಂದು ಸ್ಕಾಚ್ ಅವಾರ್ಡ್ ಅಂತಕ್ಕಂಥದ್ದು ಇಟ್ ಮಾರ್ಕ್ಸ್ ಅ ಸಿಗ್ನಿಫಿಕೆಂಟ್ ಮೈಲ್ ಸ್ಟೋನ್ ಫಾರ್ JKRLM being the first award received since the inception of the scheme. ಸೊ ಈ ಒಂದು ಯೋಜನೆ ಸ್ಟಾರ್ಟ್ ಆಗಿದ್ದಾಗಿನಿಂದ ಸೊ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಈ ಒಂದು ಯೋಜನೆಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ಲ್ಯಾಂಡ್ ಮಾರ್ಕ್ ಅಥವಾ ಮೈಲುಗಲ್ಲು ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಚಾವಿನ್ ಡಿ ಹುವಾಂಟರ್ ಅನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಗೊತ್ತುಪಡಿಸಲಾಗಿದೆ. ಇದು ಯಾವ ದೇಶಕ್ಕೆ ಸೇರಿದ್ದು? Chavin D. Huantar was designated as a UNESCO World Heritage Site. This belongs to which country? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದು ಪೆರು ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರುತ್ತೆ. ಸೊ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನಂದ್ರೆ 3000 year old ಕಾಂಡೋರ್ ಪ್ಯಾಸೇಜ್ ವೇ ಡಿಸ್ಕವರ್ಡ್ ಅಟ್ ಪೆರು ಟೆಂಪಲ್ ಸೈಟ್. ಸೊ ಈ ಮ್ಯಾಪ್ ನಲ್ಲಿ ಸೌತ್ ಅಮೆರಿಕಾದಲ್ಲಿ ಈ ಗ್ರೀನ್ ಕಲರ್ ಪ್ಯಾಚ್ ಏನಿದೆ ಇದನ್ನ ನಾವು ಪೆರು ಅಂತ ಕರಿತೇವೆ. ಪೆರು ಅಲ್ಲಿ ಒಂದು ಸೈಟ್ ಇರುತ್ತೆ, ಆ ಸೈಟ್ ಅನ್ನ ನಾವು
ಏನೋ ನಾನು ಇಷ್ಟೊತ್ತು ಪ್ರಶ್ನೆಯಲ್ಲಿ ಹೇಳಿರ್ತಕ್ಕಂತ ಚಾವಿಯನ್ ಡಿ ಹುವಾಂಟರ್ ಅಂತ ಕರಿತೇವೆ. ಸೊ ಈ ಒಂದು ಪ್ರದೇಶದಲ್ಲಿ ಒಂದು ಟೆಂಪಲ್ ಅಥವಾ ಒಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನದಲ್ಲಿ ಈಗ ಹೊಸದಾಗಿ ಕ್ಯಾಂಡೋರ್ಸ್ ಪ್ಯಾಸೇಜ್ ವೇ ಅನ್ನೋದನ್ನ ಡಿಟೆಕ್ಟ್ ಮಾಡಿರ್ತಾರೆ. ಈ ಚಿತ್ರದಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಇವುಗಳನ್ನ ನಾವು ಕ್ಯಾಂಡರ್ಸ್ ಪ್ಯಾಸೇಜ್ ವೇ ಅಂತ ಕರಿತೇವೆ. ಸೊ ಈ ಆರ್ಟಿಕಲ್ ಅಲ್ಲಿ ನಾವು ಕ್ಯಾಂಡೋರ್ಸ್ ಪ್ಯಾಸೇಜ್ ವೇ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಆರ್ಕಿಯೋಲಾಜಿಸ್ಟ್ ಇನ್ ಪೆರು ಹ್ಯಾವ್ ಡಿಸ್ಕವರ್ಡ್ 3000 ಇಯರ್ ಓಲ್ಡ್ ಸೀಲ್ಡ್ ಪ್ಯಾಸೇಜ್ ವೇ. ಸೊ 3000 ವರ್ಷಗಳಷ್ಟು ಹಳೇದಾಗಿರ್ತಕ್ಕಂತ ಅದನ್ನ ಸೀಲ್ಡ್ ಮಾರ್ಗಗಳು ಅಂತ ಕರಿತೇವೆ. ಸೀಲ್ಡ್ ಅಂದ್ರೆ ಸೊ ಅದನ್ನ ನಾವು ಯಾವುದೇ ರೀತಿಯ ಓಪನಿಂಗ್ ಇರೋದಿಲ್ಲ, ಅದು ಮುಚ್ಚಿರ್ತಕ್ಕಂತ, ಮೊಹರು ಅಲ್ಲ, ಮುಚ್ಚಿರ್ತಕ್ಕಂತ ಒಂದು ಮಾರ್ಗಗಳನ್ನ ಅಲ್ಲಿ ಡಿಟೆಕ್ಟ್ ಮಾಡಿರ್ತಾರೆ. ಸೊ ಈ ಮಾರ್ಗಗಳನ್ನ ನಾವು ಕ್ಯಾಂಡೋರ್ಸ್ ಪ್ಯಾಸೇಜ್ ವೇ ಅಂತ ಕರಿತೇವೆ. ಸೊ ಅಟ್ ಎ ಟೆಂಪಲ್ ಸೈಟ್ ಆಫ್ ಏನ್ಷಿಯನ್ ಚಾವಿಯನ್ ಕಲ್ಚರ್, ಅಂದ್ರೆ ಈ ಪುರಾತತ್ವ ಚಾವಿಯನ್ ಕಲ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂತ, ಅಂದ್ರೆ ಪುರಾತನ ಚಾವಿಯನ್ ಸಂಸ್ಕೃತಿಗೆ ಸಂಬಂಧಪಟ್ಟಿರ್ತಕ್ಕಂತ ಒಂದು ದೇವಾಲಯದ ಸ್ಥಳದಲ್ಲಿ 3000 ವರ್ಷಗಳಿಗಿಂತ ಹಳೇದಾಗಿರ್ತಕ್ಕಂತ ಮುಚ್ಚಿದ ಮಾರ್ಗಗಳನ್ನ ಕಂಡು ಹಿಡಿದಿರ್ತಾರೆ. ಸೊ ಈ ಒಂದು ಚಾವಿಯನ್ ಕಲ್ಚರ್ ಅಂತಕ್ಕಂಥದ್ದು ಇಟ್ ಈಸ್ ರಿನೌಂಡ್ ಫಾರ್ ಇಟ್ಸ್ ಇಂಪ್ರೆಸಿವ್ ಆರ್ಟಿಸ್ಟಿಕ್ ಅಚೀವ್ಮೆಂಟ್ಸ್, ಅಂದ್ರೆ ಅವರು ಕಲಾತ್ಮಕ ಸಾಧನೆಗಳಿಗೆ ಬಹಳ ಒಂದು ಹೆಸರುವಾಸಿಯಾಗಿರ್ತಾರೆ. ಸೊ ಅವರು ಈ ಒಂದು ಪ್ರದೇಶಗಳಲ್ಲಿ ಅಲ್ಲಿ ಈಗ ಪತ್ತೆ ಆಗಿರ್ತಕ್ಕಂಥ ಕ್ಯಾಂಡೋರ್ಸ್ ಪ್ಯಾಸೇಜ್ ವೇ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಭಾಗಗಳಲ್ಲಿ ಬರ್ಡ್ಸ್ ಮತ್ತೆ ಕ್ಯಾಟ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಚಿತ್ರಗಳನ್ನ, ಅಂದ್ರೆ ಪಕ್ಷಿಗಳು ಮತ್ತು ಬೆಕ್ಕುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಕಲಾಕೃತಿಗಳನ್ನ ರಚನೆ ಮಾಡಿರ್ತಾರೆ. ಹಾಗಿದ್ರೆ ಈ ಒಂದು ಸೈಟ್ ನ ನಾವೇನಂತ ಕರಿತೀವಿ ಅಂದ್ರೆ ಚಾವಿನ್ ಡಿ ಹುವಾಂಟರ್ ಅಂತ ಕರಿತೇವೆ. ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಚಾವಿನ್ ಡಿ ಹುವಾಂಟರ್ ಅಂತಕ್ಕಂಥದ್ದು ಆರ್ಕಿಯೋಲಾಜಿಕಲ್ ಸೈಟ್ ಲೊಕೇಟೆಡ್ ಅಪ್ರಾಕ್ಸಿಮೇಟ್ಲಿ 190 ಮೈಲ್ಸ್ ನಾರ್ತ್ ಈಸ್ಟ್ ಆಫ್ ಲಿಮಾ, ಪೆರು. ಪೆರುದು ಕ್ಯಾಪಿಟಲ್ ಸಿಟಿಯನ್ನ ನಾವು ಲಿಮಾ ಅಂತ ಕರಿತೇವೆ. ಸೊ ಲಿಮಾದಿಂದ ಈಶಾನ್ಯಕ್ಕೆ 190 ಮೈಲುಗಳ ದೂರದಲ್ಲಿ ನಾವು ಚಾವಿಯನ್ ಡಿ ಹುವಾಂಟರ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ಲೇಸ್, ದಿಸ್ ಇಸ್ ಇಂಪಾರ್ಟೆಂಟ್ ಸೆಂಟರ್ ಫಾರ್ ಚಾವಿಯನ್ ಕಲ್ಚರ್. ಸೊ ಚಾವಿಯನ್ ಸಂಸ್ಕೃತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖವಾದ ಕೇಂದ್ರವಾಗಿರುತ್ತೆ. ಸೊ ಇದು 1500 to 550 BC ಯಲ್ಲಿ ತುಂಬಾ ಫ್ಲರಿಶ್ ಆಗಿರ್ತಕ್ಕಂಥದ್ದು ಅಥವಾ ಪ್ರವರ್ಧಮಾನಕ್ಕೆ ಬಂದಿರತಕ್ಕಂಥ ಒಂದು ಸಂಸ್ಕೃತಿ ಆಗಿರುತ್ತೆ. ಸೊ ಚಾವಿನ್ ಡಿ ಹುವಾಂಟರ್ ಅಂತಕ್ಕಂಥದ್ದು ಒನ್ ಆಫ್ ದಿ ಓಲ್ಡೆಸ್ಟ್ ಅಂಡ್ ಬೆಸ್ಟ್ ನೋನ್ ಪ್ರೀ ಕೊಲಂಬಿಯನ್ ಸೈಟ್ಸ್ ಆಗಿರುತ್ತೆ. ಇದು predating the rise of the Inca Empire by more than 2000 years. ಅಂದ್ರೆ ಈ ಒಂದು ಚಾವಿನ್ ಡಿ ಹುವಾಂಟರ್ ಅಂತ ನಾವೇನ್ ಕರಿತೇವೆ, ಇದು ಅತ್ಯಂತ ಹಳೆಯ ಮತ್ತು ಅತ್ಯಂತ ಪ್ರಸಿದ್ಧವಾದ ಪೂರ್ವ ಕೊಲಂಬಿಯನ್ ತಾಣಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ಇದು ಅಲ್ಲಿರ್ತಕ್ಕಂಥ ಒಂದು ಸಾಮ್ರಾಜ್ಯ, ಅದನ್ನ ನಾವು ಇಂಕಾ ಸಾಮ್ರಾಜ್ಯ ಅಂತ ಕರಿತೇವೆ. ಸೊ ಈ ರೀತಿಯ ಇಂಕಾ ಸಾಮ್ರಾಜ್ಯದ ಉದಯಕ್ಕೆ 2000 ವರ್ಷಗಳಿಗಿಂತ ಹೆಚ್ಚಿನ ಹಿಂದಿನದು, ಅಂದ್ರೆ ಇಂಕಾ ಸಾಮ್ರಾಜ್ಯನೇ 2000 ವರ್ಷಗಳು ಹಿಂದೆ, ಅಂದ್ರೆ ಅದಕ್ಕಿಂತ ಹಿಂದೆ ಇರ್ತಕ್ಕಂಥ ಒಂದು ಸಾಮ್ರಾಜ್ಯವನ್ನ ಅಥವಾ ಒಂದು ಸಂಸ್ಕೃತಿಯನ್ನ ನಾವು ಚಾವಿಯನ್ ಡಿ ಹುವಾಂಟರ್ ಅಂತ ಕರಿತೇವೆ. ಇಟ್ ಸರ್ವ್ಡ್ ಆಸ್ ದಿ ಸೆಂಟ್ರಲ್ ಆಫ್ ಸೋಷಿಯಲ್, ಪೊಲಿಟಿಕಲ್ ಅಂಡ್ ರಿಲಿಜಿಯಸ್ ಆಕ್ಟಿವಿಟೀಸ್ ಇನ್ ಆಂಡಿಯನ್ ಹೈಲೈಟ್ಸ್. ಅಂದ್ರೆ ಈ ಆಂಡಿಯನ್ ಅಂತಕ್ಕಂಥದ್ದು ಪರ್ವತಗಳಾಗಿರುತ್ತೆ. ಈ ಎತ್ತರದ ಪರ್ವತ ಪ್ರದೇಶಗಳಲ್ಲಿ ಈ ಚಾಂಡಿಯನ್ ಡಿ ಹುವಾಂಟರ್ ಅಂತ ನಾವೇನ್ ಕರಿತೇವೆ, ಚಾವಿಯನ್ ಡಿ ಹುವಾಂಟರ್ ಅಂತ ನಾವೇನ್ ಕರಿತೇವೆ, ಇದು ಸಾಮಾಜಿಕ, ರಾಜಕೀಯ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಕೇಂದ್ರವಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಒಂದು ತಾಣವಾಗಿರುತ್ತೆ. ಸೊ ಚಾವಿಯನ್ ಪೀಪಲ್ ಡೆವಲಪ್ಡ್ ಅ ಸೊಫಿಸ್ಟಿಕೇಟೆಡ್ ಸೊಸೈಟಿ ವಿತ್ ಅ ಕಾಂಪ್ಲೆಕ್ಸ್ ರಿಲಿಜಿಯಸ್ ಹೈರಾರ್ಕಿ ಅಂಡ್ ಎಕ್ಸ್ಟೆನ್ಸಿವ್ ಟ್ರೇಡಿಂಗ್ ನೆಟ್ವರ್ಕ್. ಸೊ ಚಾವಿಯನ್ ಜನಾಂಗದವರು ಸಂಕೀರ್ಣವಾಗಿರ್ತಕ್ಕಂಥ ಧಾರ್ಮಿಕ ಕ್ರಮಾನುಗತವನ್ನ ಮತ್ತು ವ್ಯಾಪಕವಾದ ವ್ಯಾಪಾರ ಜಾಲಗಳನ್ನ ಅಭಿವೃದ್ಧಿಗೊಳಿಸಿರ್ತಕ್ಕಂಥ ಒಂದು ಜನಾಂಗವಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ವಿ ಕ್ಯಾನ್ ಸಿ ಸ್ಟೋನ್ ಬಿಲ್ಡಿಂಗ್ಸ್, ಟೆರೇಸಸ್, ಪ್ಲಾಜಾಸ್, ಈ ರೀತಿಯ ಒಂದು ಆಧುನಿಕವಾಗಿ ನಾವು ಈ ಕಾಲದಲ್ಲಿ ನೋಡ್ತಾ ಇದ್ದೇವೆ. ಆ ರೀತಿಯ ಎಲ್ಲ ಒಂದು ಕಟ್ಟಡಗಳು, ಪ್ಲಾಜಾಗಳು, ಸಂಕೀರ್ಣಗಳನ್ನ ನಾವು ಅದೇ ಕಾಲದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದನ್ನ 1985ರಲ್ಲಿ ಯುನೆಸ್ಕೋ ವತಿಯಿಂದ ವಿಶ್ವ ಪರಂಪರೆಯ ತಾಣವನ್ನಾಗಿ ಗೊತ್ತುಪಡಿಸಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 7th ಆರ್ಟಿಕಲ್. ಯಾವ ದೇಶವು ತಮ್ಮ ಮೊಟ್ಟ ಮೊದಲ ಕೃತಕ ಬುದ್ಧಿಮತ್ತೆಯ ಸುದ್ದಿ ನಿರೂಪಕರನ್ನು ಪ್ರಾರಂಭಿಸಿತು? ವಿಚ್ ಕಂಟ್ರಿ ಡೆಬ್ಯೂಟೆಡ್ ದೇರ್ ಫಸ್ಟ್ ಆರ್ಟಿಫಿಷಿಯಲ್ ನ್ಯೂಸ್ ಆಂಕರ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚೀನಾದಲ್ಲಿ ಪ್ರಪ್ರಥಮ ಬಾರಿಗೆ ಕೃತಕವಾಗಿರ್ತಕ್ಕಂಥ ನ್ಯೂಸ್ ಆಂಕರ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ, ನಮ್ಮ ಭಾರತ ದೇಶದ ಒಡಿಶಾದಲ್ಲಿ ಮೊಟ್ಟ ಮೊದಲ ಬಾರಿಗೆ
ಕೃತಕ ಬುದ್ಧಿಮತ್ತೆಯಿಂದ ರಚಿತವಾಗಿರ್ತಕ್ಕಂತ ಸುದ್ದಿ ನಿರೂಪಕಿ. ಅವರ ಹೆಸರೇನು ಅಂದ್ರೆ ಲೀಸಾ ಅಂತ ಒಂದು ನ್ಯೂಸ್ ಆಂಕರ್ ಅನ್ನ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರುತ್ತೆ. ಸೊ ಇದಕ್ಕೆ ಅವರು ನ್ಯೂಸ್ ಅನ್ನ ಪ್ರೋಗ್ರಾಮ್ ಮಾಡ್ತಾರೆ. ಪ್ರೋಗ್ರಾಮ್ ಮಾಡಿದ ನಂತರ ಅದೇ ನ್ಯೂಸ್ ಅನ್ನ ಓದ್ತಕ್ಕಂತ ಒಂದು ಕೆಲಸ ಮಾಡುತ್ತೆ. ಸೊ ಈ ರೀತಿಯ ಒಂದು ಸುದ್ದಿ ನಿರೂಪಕರನ್ನ ನಮ್ಮ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಒಡಿಶಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಇತ್ತೀಚೆಗೆ ಕುವೈತ್ ಅಲ್ಲೂ ಕೂಡ ಈ ರೀತಿಯ ಪ್ರಯತ್ನವನ್ನ ಮಾಡಿರ್ತಾರೆ. ಸೊ ಇದಕ್ಕೆ ಕೊಟ್ಟಿರ್ತಕ್ಕಂತ ನೇಮ್ ಏನು ಅಂದ್ರೆ ಫೇದಾ ಅಂತ ಇದಕ್ಕೆ ನೇಮ್ ಕೊಟ್ಟಿರ್ತಾರೆ. ಬಟ್ ಈ ಒಂದು ಕಾನ್ಸೆಪ್ಟ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಐ ಥಿಂಕ್ ಇನ್ ದ ಇಯರ್ 2018 ಅಲ್ಲೇ ಚೈನಾದವರು ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ದಿಸ್ ಸ್ನಿಪೆಟ್ಸ್. ವರ್ಲ್ಡ್ ಯೂತ್ ಸ್ಕಿಲ್ಸ್ ಡೇ, ಈ ಒಂದು ದಿನವನ್ನ ನಾವು ಜುಲೈ 15 ಆಚರಣೆ ಮಾಡ್ತೇವೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಸ್ಕಿಲ್ ಟೀಚರ್ಸ್, ಟ್ರೈನರ್ಸ್ ಅಂಡ್ ಯೂತ್ ಫಾರ್ ಟ್ರಾನ್ಸ್ಫಾರ್ಮೇಟಿವ್ ಫ್ಯೂಚರ್. ಅಂದ್ರೆ ಒಂದು ಭವಿಷ್ಯ ಪರಿವರ್ತನೆ ಆಗ್ಬೇಕಾಗಿದ್ರೆ ಕೌಶಲ್ಯ ಇರ್ತಕ್ಕಂತ ಶಿಕ್ಷಕರು ಬೇಕಾಗಿರುತ್ತೆ, ತರಬೇತುದಾರರು ಬೇಕಾಗಿರುತ್ತೆ ಮತ್ತು ಯುವಕರು ಬೇಕಾಗಿರುತ್ತೆ. ಸೊ ಇದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. With this, we have come to Inquest challenge number 512. You can just pause the video here, go through the questions and give us the answers. Once again, I'll meet you tomorrow with tomorrow's Inquest. Till then, keep reading, take care of yourselves, and thank you very much for watching this.